ಸೊ ಗುಡ್ ಮಾರ್ನಿಂಗ್. ನಾನು ನಿಮ್ಮ ನವೀನ್ ಸಕ್ಸಸ್ ಟೀಮ್ ಜೊತೆಗೆ. ಸೊ ಇವತ್ತಿನ ಒಂದು ಸೆಷನ್, ಸೊ ನಮ್ಮ ಒಂದು DXN ಆನ್ಲೈನ್ ಥ್ರೂ ಬಿಸ್ನೆಸ್ ಹೇಗೆ ಮಾಡೋದು. ಸೊ DXN ಆನ್ಲೈನ್ ಬಿಸ್ನೆಸ್ ಸೊಲ್ಯೂಷನ್ ಇವತ್ತು ನಿಮಗೆ ಈ ಒಂದು ಪ್ರೆಸೆಂಟೇಷನ್ ಅಲ್ಲಿ ಸಿಗ್ತದೆ. ಸೊ ಇದಕ್ಕೆ ನಮಗೆ ಸಪೋರ್ಟಿವ್ ಆಗಿ ಇರುವಂತದ್ದು DXN ಒಂದು ಅಫಿಷಿಯಲ್ ಸೈಟ್ DXN eWorld. ಸೊ ಇದನ್ನು ನೀವು ಅಪ್ರೋಚ್ ಆಗ್ಲಿಕ್ಕೆ ಇಲ್ಲಿ ಕ್ಲಿಕ್ ಮಾಡ್ಬೋದು. ಸೊ www.eworld.dxn2u.com. ಸೊ ಇಲ್ಲಿಗೆ ನೀವು ಹೋದ್ರೆ ಆಯ್ತು. ಸೊ ಅಲ್ಲಿ ನಿಮಗೆ ಕಂಪನಿಯ ಒಂದು ಅಫಿಷಿಯಲ್ ವೆಬ್ಸೈಟ್ ಇರ್ತದೆ. ಇಟ್ಸ್ ಯೂನಿವರ್ಸಲ್ ವೆಬ್ಸೈಟ್ ಅಂತ ಹೇಳ್ಬೋದು. ಎಲ್ಲ ಕಂಟ್ರಿ ಯಾರೆಲ್ಲ ಸೊ ಆನ್ಲೈನ್ ಅಲ್ಲಿ ಬಿಸ್ನೆಸ್ ಮಾಡ್ಲಿಕ್ಕೆ ಸೊ ಆಸಕ್ತಿ ಉಂಟು, ಸೊ ಈ ವೆಬ್ಸೈಟ್ ವಿಸಿಟ್ ಮಾಡಿ. ಸೊ ಅಲ್ಲಿ ನಿಮಗೆ ಕಂಪನಿ ಪ್ರೊಫೈಲ್ ಬಗ್ಗೆ ಡೀಟೇಲ್ ಇದೆ. ಸೊ ಪ್ರಾಡಕ್ಟ್ ನಾಲೆಜ್ ನ ಒಂದು ಡೀಟೇಲ್ ಇದೆ. ಸೊ ಮಾರ್ಕೆಟಿಂಗ್ ಪ್ಲಾನ್ ಡೀಟೇಲ್ ಇದೆ. ಸೊ ಆನ್ಲೈನ್ ರಿಜಿಸ್ಟ್ರೇಷನ್, ಆನ್ಲೈನ್ ಬ್ರೈಯಿಂಗ್ ಇದೆ. ಸೊ ಅದರೊಟ್ಟಿಗೆ ಕಂಪನಿಯ ಕೆಲವು ಆನ್ಲೈನ್ ಟ್ರೈನಿಂಗ್ಸ್ಗಳು ಅಲ್ಲಿ ನಿಮ್ಗೆ ಅಪ್ಡೇಟ್ ಸಿಗ್ತದೆ. ಅದರೊಟ್ಟಿಗೆ ನಿಮ್ಗೆ ಇಲ್ಲಿ ಸಕ್ಸಸ್ ಟೀಮ್ ಇದೆ. ಸೊ ನಿಮ್ಗೆ ಆನ್ಲೈನ್ ಟ್ರೈನಿಂಗ್ ಅನ್ನು ನಿಮ್ಗೆ ಕೊಡ್ಲಿಕ್ಕೆ. ಸೊ ಸಕ್ಸಸ್ ಟೀಮ್ ಸೊ ಈ ಒಂದು ಆನ್ಲೈನ್ ಟೋಟಲಿ ಬಿಸ್ನೆಸ್ ಸೊಲ್ಯೂಷನ್ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಷನ್ ಮಾಡ್ತದೆ. ಸೊ ಗ್ಲೋಬಲಿ ನಾವು ಈ ಒಂದು ಬಿಸ್ನೆಸ್ ಮಾಡ್ಬೇಕಂತಾದ್ರೆ ನಾವು ಅದಕ್ಕೆ ತಕ್ಕ ತಯಾರಿ ಆಗ್ಲೇಬೇಕು. ಇಲ್ಲದ್ರೆ ಇನ್ನೊಬ್ರು ಯಾರು ಅದನ್ನ ಮಾಡ್ಕೊಂಡು ಹೆಚ್ಚು ಯಶಸ್ಸು ಗಳಿಸ್ತಾ ಹೋಗ್ತೇವೆ. ಸೊ ಬದಲಾವಣೆ ಸೊ ಸಹಜ, ಅದರೊಟ್ಟಿಗೆ ನಾವು ಬದಲಾಗಿಕೊಂಡು ಸೊ ಬಿಸ್ನೆಸ್ ಮಾಡ್ಲಿಕ್ಕೆ ಕಲಿಬೇಕು. ಸೊ ಇನಿಷಿಯಲ್ ಈಗ ನಾವು ಫಸ್ಟ್ ನೋಡುವ ಸೊ ಕಂಪನಿ ಏನು ಅಂತ. ಕಂಪನಿ ಹೆಸರು DXN ನಿಮ್ಗೆ ಗೊತ್ತಿದೆ. ಸೊ ಮಲೇಷ್ಯಾದಲ್ಲಿ 1993 ಸ್ಟಾರ್ಟ್ ಆಯಿತು. ಸೊ ಅರೌಂಡ್ 10 to 20 years ರಿಸರ್ಚ್ ಮಾಡಿ ಸೊ ಒಂದು ಯುನೀಕ್ ಒಂದು ಉತ್ಪನ್ನ ಜನರಿಗೆ ತಲುಪಿಸಬೇಕು ಅಂತ ಹೇಳ್ಕೊಂಡು ಮಲೇಷ್ಯಲ್ಲಿ 1993 ಡಾಕ್ಟರ್ ಲಿಮ್ಸೋಜಿನ್ ಅವರು ಈ ಕಂಪನಿ ಸ್ಟಾರ್ಟ್ ಮಾಡಿದ್ರು. ಸೊ 2000 ಇಸ್ವಿಯಲ್ಲಿ ಇಂಡಿಯಾಕ್ಕೆ ಬಂತು. ಸೊ ಇದರ ಫೌಂಡರ್ ಮತ್ತು CEO ಡಾಕ್ಟರ್ ಲಿಮ್ಸೋಜಿನ್. ಸೊ ಇವರು ಇಂಡಿಯಾದ ಖರಗ್ಪುರ್ ಯೂನಿವರ್ಸಿಟಿಯಲ್ಲಿ IIT ಡಿಗ್ರಿ ತಗೊಂಡ ನಂತರ ಸೊ ಈ ಒಂದು ರಿಸರ್ಚಿನ ನಂತರ ಈ ಒಂದು ಕಂಪನಿಯನ್ನು ಸ್ಟಾರ್ಟ್ ಮಾಡಿದ್ರು. ಸೊ ಬಿಸ್ನೆಸ್ ಅರೌಂಡ್ ದಿ ಗ್ಲೋಬ್ ಅರೌಂಡ್ 70 ಕಂಟ್ರೀಸ್ ಅಲ್ಲಿ ಇದರದ್ದೇ ಆದ ಅಫಿಷಿಯಲ್ ಬ್ರಾಂಚ್ ಇದೆ. ಸೊ ನೆಟ್ವರ್ಕ್ 185+ ಕಂಟ್ರೀಸ್ ಅಲ್ಲಿ ಸೊ ಸ್ಪ್ರೆಡ್ ಆಗಿದೆ. ಸೊ ಇದು ವರ್ಲ್ಡ್ ಲಾರ್ಜೆಸ್ಟ್ ಗ್ಯಾನೋಡರ್ಮ ಕಂಪನಿ ಅಂತ ಗುರುತಿಸಿದೆ. ಸೊ ಗ್ಯಾನೋಡರ್ಮ ಪ್ರೊಡ್ಯೂಸ್ ಮಾಡೋದ್ರಲ್ಲಿ, ಅದರ ಜೊತೆಗೆ ಇನ್ನು ಕೆಲವು ಗಿಡಮೂಲಿಕೆಗಳನ್ನು ತಯಾರು ಮಾಡೋದರಲ್ಲಿ ಸೊ ಇದು ಕಂಪನಿ ಅಷ್ಟು ಒಂದು ಪವರ್ಫುಲ್ ಆಗಿದೆ. ಸೊ ಅದರೊಟ್ಟಿಗೆ ಇದರ ಕಾನ್ಸೆಪ್ಟ್ ಒನ್ ಡ್ರ್ಯಾಗನ್, ಒನ್ ವರ್ಲ್ಡ್, ಒನ್ ಮಾರ್ಕೆಟ್, ಒನ್ ಮೈಂಡ್ ಅಂತ. ಸೊ ಒನ್ ಡ್ರ್ಯಾಗನ್ ಕಂಪನಿ ಅಂದ್ರೆ ಏನಂತ ಹೇಳಿದ್ರೆ, ಸೊ ಕಂಪನಿ ತನ್ನದೇ ಆದ ಒಂದು ಫಾರ್ಮ್ ಲ್ಯಾಂಡ್ ಅಲ್ಲಿ ಸೊ ಇದಕ್ಕೆ ಬೇಕಾದ ಒಂದು ಮೂಲ ಉತ್ಪನ್ನಗಳನ್ನು ಬೆಳೆಸ್ತದೆ. ಸೊ ಅದರೊಟ್ಟಿಗೆ ಮ್ಯಾನುಫ್ಯಾಕ್ಚರ್ ಮಾಡ್ತದೆ, ಮಾರ್ಕೆಟಿಂಗ್ ಮಾಡ್ತದೆ. ಒನ್ ವರ್ಲ್ಡ್ ಒನ್ ಮಾರ್ಕೆಟ್ ಅಂತ ಹೇಳಿದ್ರೆ ನೀವು ಒಂದು ಸಿಂಗಲ್ ರಿಜಿಸ್ಟ್ರೇಷನ್ ಮುಖಾಂತರ ಸೊ ವರ್ಲ್ಡ್ ವೈಸ್ ನೀವು ಬಿಸ್ನೆಸ್ ಮಾಡ್ಬೋದು, ಅದರೊಟ್ಟಿಗೆ ಅರ್ನಿಂಗು ಮಾಡ್ಬೋದು. ಒನ್ ಮೈಂಡ್ ಅಂತ ಹೇಳಿದ್ರೆ ಸೊ ಕಂಪನಿಯ ಒಂದು ಏನು ಮೋಟೋ ಒಂದೇ ಇರ್ತದೆ, ನಮ್ದು ಮೋಟೋ ಒಂದೇ ಇರ್ತದೆ. ಈ ಜ್ಞಾನೋಧರ್ಮವನ್ನು ಜನರಿಗೆ ತಲುಪಿಸುವ ಮುಖಾಂತರ ಹೆಲ್ತ್, ಹ್ಯಾಪಿನೆಸ್ ಅನ್ನು ಜನರಿಗೆ ಸ್ಪ್ರೆಡ್ ಮಾಡುವಂಥದ್ದು. ಕಂಪನಿಯ ಫಿಲಾಸಫಿ ಬಗ್ಗೆ ಬರೋದಾದ್ರೆ ಲೋ ಪ್ರೈಸ್ ಕಂಪೇರ್ ಟು ಅದರ್ ಗ್ಯಾನೋಡರ್ಮ ಕಂಪನಿ ಪ್ರಾಡಕ್ಟ್ ಗಿಂತ ಸೊ ನಮ್ಮ ಕಂಪನಿ ಸೊ ಕಡಿಮೆ ದರದಲ್ಲಿ ಸಿಗ್ತದೆ, ಹೈ ಕ್ವಾಲಿಟಿ ಇದೆ. ಸೊ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಮೇಂಟೈನ್ ಮಾಡ್ತದೆ. ಸೊ ಈ ಬಿಸ್ನೆಸ್ ವೈಸ್ ಹೇಳೋದಾದ್ರೆ ಲೋ ಪ್ರೈಸ್ ನ ಒಂದು ಟರ್ನ್ ಓವರ್ ಮುಖಾಂತರ ನಾವು ಈ ಬಿಸ್ನೆಸ್ ಅಲ್ಲಿ ಸ್ಟಾರ್ಟ್ ಮಾಡ್ಬೋದು. ಸೊ ಹೈ ಇನ್ಕಮ್ ಇದರಲ್ಲಿ ಗೈನ್ ಮಾಡ್ಬೋದು. ಸರ್ಟಿಫಿಕೇಟ್ ಬಗ್ಗೆ ಬರೋದಾದ್ರೆ GMP, ಸೊ ಹಲಾಲ್, ISO 9001, ISO 14001, ISO 17025 ಸರ್ಟಿಫೈಡ್ ಕಂಪನಿ. ಸೊ ಅದರೊಟ್ಟಿಗೆ ಪ್ರಾಡಕ್ಟ್ಸ್ ಬಗ್ಗೆ ಸೊ ಗ್ಯಾನೋಡರ್ಮ ಮತ್ತು ಬೇರೆ ಬೇರೆ ರೇಂಜ್ ಆಫ್ ಪ್ರಾಡಕ್ಟ್ಸ್ ನಮ್ಮಲ್ಲಿ ಅವೈಲಬಿಲಿಟಿ ಇದೆ. ಸೊ ನಿಮ್ಗೆ ಇಲ್ಲಿ ರಿಜಿಸ್ಟ್ರೇಷನ್ ಸೊ ಆನ್ಲೈನ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಬೋದು, ಸ್ಟಾಕ್ ಪಾಯಿಂಟ್ ಮುಖಾಂತರ ಸಹ ರಿಜಿಸ್ಟ್ರೇಷನ್ ಮಾಡ್ಬೋದು. ನಮ್ಮ ಕಂಪನಿಯ ಒಂದು ಅಫಿಷಿಯಲ್ ವೆಬ್ಸೈಟ್ dxn2u.com. ಸೊ ಇಂಡಿಯಾದ ವೆಬ್ಸೈಟ್ www.dxnindia.in. ಸೊ ಇದು ನಮ್ದು ವೆಬ್ಸೈಟ್ ನ ಒಂದು ಡೀಟೇಲ್. 1 minute. ಓಕೆ, ಸೊ ಇದು ನಮ್ಮ ಒಂದು ಕಂಪನಿಯ ಒಂದು ನಿಮಗೆ ಬ್ರೀಫ್ ಇಂಟ್ರಡಕ್ಷನ್ ಕೊಟ್ಟೆ. ಸೊ ನೆಕ್ಸ್ಟ್ ನಮ್ಮ ಒಂದು ಪ್ರಾಡಕ್ಟ್ ಬಗ್ಗೆ. ಸೊ ಹೈ ಕ್ವಾಲಿಟಿ ಪ್ರಾಡಕ್ಟ್ ನಮ್ಗೆ ಏನ್ ಮಾಡ್ತಾನೆ ಹೇಳಿದ್ರೆ ಒಂದು ಹೆಲ್ದಿ ಲೈಫ್ ಸ್ಟೈಲ್ ಲೀಡ್ ಮಾಡ್ಲಿಕ್ಕೆ ಸಪೋರ್ಟ್ ಮಾಡ್ತದೆ. ಸೊ ಯಾವಾಗ್ಲೂ ಅಷ್ಟೇ, ಸೊ ಹೆಲ್ದಿ ಬಾಡಿಗೆ ಏನ್ ಬೇಕು ಅಂತ ಕೇಳಿದ್ರೆ ಒಂದು ಸ್ವಚ್ಛವಾದ ಗಾಳಿ, ಸೊ ನೀರು ಮತ್ತು ಅದರೊಟ್ಟಿಗೆ ಆಹಾರ. ಸೊ ಆದ್ರೆ ಈಗಿನ ಒಂದು ಮಾಡರ್ನೈಸೇಷನ್ ಇಂದ ಎಲ್ಲ ಪೊಲ್ಯೂಷನ್ ಆಗಿದೆ. ಸೊ ಇದರಿಂದ ನಮ್ಮ ದೇಹಕ್ಕೆ ಎಕ್ಸ್ಟರ್ನಲ್ ಟಾಕ್ಸಿನ್ಸ್ ನಮ್ಮ ದೇಹಕ್ಕೆ ಬರ್ತದೆ. ಸೊ ಅದ್ರೊಟ್ಟಿಗೆ ಸೊ ಈಗಿನ ಒಂದು ಮಾಡರ್ನ್ ಲೈಫ್ ಸ್ಟೈಲ್ ಇನ್ನೊಂದು ಕೊಡುಗೆ ಏನ್ ಹೇಳಿದ್ರೆ ಪ್ರತಿಯೊಬ್ರು ಒತ್ತಡದಲ್ಲಿ ಜೀವನ ನಡೆಸಿರ್ತೇವೆ. ಇದು ಬಾಡಿಯಲ್ಲಿ ಇಂಬ್ಯಾಲೆನ್ಸ್
ಕ್ರಿಯೇಟ್ ಮಾಡೋದ್ರಿಂದ ಇಲ್ಲಿ ಇಂಟರ್ನಲ್ ಟಾಕ್ಸಿನ್ ಕ್ರಿಯೇಟ್ ಆಗ್ತದೆ. ಇದರಿಂದ 70 to 80% ಡಿಸೀಸಸ್ ಇಂಟರ್ನಲ್ ಟಾಕ್ಸಿನ್ ಇಂದಲೇ ಬರ್ತದೆ ಅಂತ ಸೊ ಹೇಳ್ತಾರೆ. ಸೊ ನಮ್ಮ ಗ್ಯಾನೋಡರ್ಮ ಏನಿದೆ ಇದನ್ನು ಕಿಂಗ್ ಆಫ್ ಹರ್ಬ್ ಅಂತ ಹೇಳ್ತಾರೆ. ಸೊ ಇದನ್ನು ಲಿಂಗ್ಸಿ ರಿಷಿ ಅಂತ ಹೇಳ್ತಾರೆ. ಒಂದು 2000 ವರ್ಷದಿಂದ ಇದನ್ನು ಜನರು ಯೂಸ್ ಮಾಡ್ತಾ ಇದ್ದಾರೆ. ಸೊ ಅಂತ ಒಂದು ರಿಸರ್ಚ್ಡ್ ಪ್ರಾಡಕ್ಟ್. ಸೊ ಅದರಲ್ಲಿ ಇವರು ಡಾಕ್ಟರ್ ಲಿಮ್ಸೋಜಿನ್ ಅವರು ರಿಸರ್ಚ್ ಮಾಡ್ಕೊಂಡು ಕಂಡುಕೊಂಡದ್ದು ಏನು ಹೇಳಿದ್ರೆ, ಸೊ 38,000 ವೆರೈಟಿ ಮಶ್ರೂಮ್ ಇದೆ ಅಂತೆ. ಅದರಲ್ಲಿ ಒಂದು 2,000 ವೆರೈಟಿ ನಾವು ಆಹಾರವಾಗಿ ಯೂಸ್ ಮಾಡ್ಬೋದು. ಅದರಲ್ಲಿ ಒಂದು 200 ಟೈಪ್ ಆಫ್ ಮಶ್ರೂಮ್ ಹೈ ಥೆರಪೆಟಿಕ್ ವ್ಯಾಲ್ಯೂ ಇದೆ. ಸೊ ಅದರ ಒಂದು ಕಾಂಬಿನೇಷನ್ ಸೊ ಈ DXN ಗ್ಯಾನೋಡರ್ಮ. ಸೊ ಈ ಒಂದು 6 ಮಶ್ರೂಮ್ನ ಕಾಂಬಿನೇಷನ್. ಇದರಲ್ಲಿ ಹೈಯೆಸ್ಟ್ ಆಕ್ಟಿವ್ ಎಲಿಮೆಂಟ್ಸ್ ಅರೌಂಡ್ 450 ಆಕ್ಟಿವ್ ಎಲಿಮೆಂಟ್ಸ್, ನ್ಯೂಟ್ರಿಯೆಂಟ್ಸ್ ಮತ್ತು 8,000 ppm ಅಷ್ಟು ಆಕ್ಸಿಜನ್ ಕ್ಯಾರಿಂಗ್ ಕೆಪಾಸಿಟಿ ಇರೋದ್ರಿಂದ ಸೊ ಇದನ್ನು ಯಾರೇ ಸೇವಿಸಲಿ ಇದು ನಮ್ಮ ಬಾಡಿಯಲ್ಲಿ ಇರುವಂಥ ಟಾಕ್ಸಿನ್ಸ್ ಅನ್ನು ಹೊರಗೆ ಹಾಕ್ಲಿಕ್ಕೆ ಸಪೋರ್ಟ್ ಮಾಡ್ತದೆ. ಅದು ಇಂಟರ್ನಲ್ ಟಾಕ್ಸಿನ್ ಇರ್ಬೋದು, ಎಕ್ಸ್ಟರ್ನಲ್ ಟಾಕ್ಸಿನ್ ಇರ್ಬೋದು. ಸೊ ಅದನ್ನು ದೇಹದಿಂದ ಹೊರಗೆ ಹಾಕುವುದರ ಜೊತೆಗೆ ನಮ್ಮ ಸಿಸ್ಟಮ್ ಅನ್ನು ಬ್ಯಾಲೆನ್ಸ್ ಮಾಡುವಂತ ಒಂದು ಗುಣ ಇದೆ. ಇಟ್ಸ್ ಒಂದು ಪ್ರೋಸೆಸ್. ನೀವು ಇದನ್ನು ಕಂಟಿನ್ಯೂ ಆಗಿ ಯೂಸ್ ಮಾಡ್ತಾ ಹೋದ್ರಂತ ನಿಮ್ಮ ಬಾಡಿ ಸಿಸ್ಟಮ್ ಬ್ಯಾಲೆನ್ಸ್ ಮಾಡ್ತದೆ. ಇದಕ್ಕೆ RGGL ಅಂತ ಹೇಳ್ಕೊಂಡು ಮಶ್ರೂಮ್ನ ಬೇರಿನ ಭಾಗ ಮತ್ತು ಹೂವಿನ ಭಾಗದಿಂದ ಕ್ಯಾಪ್ಸೂಲ್ ಮತ್ತು ಪೌಡರ್ ಫಾರ್ಮ್ ಅಲ್ಲಿ ನಿಮಗೆ ಕೊಟ್ಟಿದ್ದಾರೆ. ಸೊ ಅದರ ಮಶ್ರೂಮಿನ ಟೀ ಇದೆ, ಮಶ್ರೂಮ್ನ ಕಾಫಿ ಇದೆ, ಸೊ ಮಶ್ರೂಮ್ ಪೇಸ್ಟ್ ಇದೆ, ಅದರೊಟ್ಟಿಗೆ ಸ್ಪೈರುಲಿನಾ ಅಂತ ಹೇಳ್ಕೊಂಡು ಸೊ ಟ್ಯಾಬ್ಲೆಟ್ ಮತ್ತು ಪೌಡರ್ ಫಾರ್ಮ್ ಅಲ್ಲಿ ಸೊ ಇಟ್ಸ್ ಫುಡ್ ಇದೆ, ಸೂಪರ್ ಫುಡ್. ಸೊ ಅದರೊಟ್ಟಿಗೆ ಮೊರಿಂಡಾ ಸೆಟ್ರಿಫೋಲಿಯಾ ಅಂತ ಹೇಳ್ತೀವಿ. ಸೊ ನೋನಿ ಅಂತ ನೀವು ಕೇಳಿದ್ರಿ, ಅದರ ಜ್ಯೂಸ್ ಅವೈಲೇಬಿಲಿಟಿ ಇದೆ. ಸೊ ಅದರೊಟ್ಟಿಗೆ ಕಾರ್ಡಿಸೆಪ್ ಕಾಫಿ, ಅಲೋವೆರಾ ಪ್ರಾಡಕ್ಟ್ಸ್, ಇಸ್ ವೆರೈಟೀಸ್ ಆಫ್ ಪ್ರಾಡಕ್ಟ್ಸ್, ಪರ್ಸನಲ್ ಕೇರ್, ಸೊ ಹೆಲ್ತ್ ಕೇರ್, ವೆಲ್ನೆಸ್ ಪ್ರಾಡಕ್ಟ್ಸ್, ಪ್ರತಿಯೊಂದು ಪ್ರಾಡಕ್ಟ್ಸ್ ನಮ್ಮ ಕಂಪನಿಯಲ್ಲಿ ಅವೈಲೇಬಿಲಿಟಿ ಇದೆ. ಸೊ ಇದು ನಾವು ಯಾಕೆ ಈ ಒಂದು ಪ್ರಾಡಕ್ಟ್ ಅನ್ನು ಡೈಲಿ ಲೈಫ್ ಅಲ್ಲಿ ಯೂಸ್ ಮಾಡ್ಬೇಕಂತ ಒಂದು ವಿಷಯ ಹೇಳಿದೆ. ಸೊ ಅದರೊಟ್ಟಿಗೆ ಪ್ರಾಡಕ್ಟ್ ನ ವೆರೈಟಿ ಬಗ್ಗೆ ತಿಳಿಸಿದೆ. ಓಕೆ, ಈಗ ನಮ್ಮ ಮಾರ್ಕೆಟಿಂಗ್ ಸೈಡಿಗೆ ಬರುವ. ಸೊ ಸಕ್ಸಸ್ ಟೀಮ್ OBS ನಾವು ಆನ್ಲೈನ್ ಬಿಸ್ನೆಸ್ ಸ್ಕೂಲ್ ಅಲ್ಲಿ ನಾವು ಪ್ರಮೋಟ್ ಮಾಡುವಂಥದ್ದು 2 ಟೈಪ್ ನ ಪ್ಲಾನ್ ಅನ್ನು ಪ್ರಮೋಟ್ ಮಾಡ್ತೇವೆ. ಸೊ ಇದರಲ್ಲಿ ನೀವು ಯಾವ ಪ್ಲಾನ್ ಅಲ್ಲಿ ಬೇಕಾದ್ರೂ ಸ್ಟಾರ್ಟ್ ಮಾಡಬಹುದು. ಸೊ ಫಸ್ಟ್ ಪ್ಲಾನ್ ಹೇಳಿದ್ರೆ ಇಟ್ಸ್ ಅ ಸಿಮ್ ಪ್ಲಾನ್. ಸೊ ನೀವು 2ನೇ ಪ್ಲಾನ್ ತಗೊಳ್ಬೇಕಂದ್ರೆ ಈ ಒಂದು 1ನೇ ಪ್ಲಾನ್ ಅಂತೂ ಇಟ್ಸ್ ಅ ಕಂಪಲ್ಸರಿ ಪ್ಲಾನ್. ಸೊ ಇದು ಒಂದು ಫ್ರೀ ರಿಜಿಸ್ಟ್ರೇಷನ್ ಮಾಡುವ ಮುಖಾಂತರ ಇದರಲ್ಲಿ ರಿಜಿಸ್ಟರ್ ಆಗ್ಬೋದು. ಸೊ ಇದು ಬಿಸ್ನೆಸ್ ಮಾಡೋದು ವೆರಿ ಸಿಂಪಲ್. ಯೂಸ್, ಶೇರ್, ಬಿಲ್ಡ್. ಸೊ ನೀವು ಉತ್ಪನ್ನವನ್ನು ಸ್ವತಃ ಯೂಸ್ ಮಾಡಿ ಈ ಒಂದು ಕಾನ್ಸೆಪ್ಟ್ ಅನ್ನು ನೀವು ಶೇರ್ ಮಾಡಿ ಒಂದು ಡಿಸ್ಟ್ರಿಬ್ಯೂಟರ್ಗಳ ಗ್ರೂಪ್ ಅನ್ನು ನೀವು ಕ್ರಿಯೇಟ್ ಮಾಡುವ ಮುಖಾಂತರ ಇನ್ಕಮ್ ಅರ್ನ್ ಮಾಡ್ಬೋದು. ಈ ಸಿಂಪಲ್ ಪ್ಲಾನ್ ಇಸ್ ಅ ವೆರಿ ಸಿಂಪಲ್. ಸೊ ಇಲ್ಲಿ ನಿಮಗೆ ಒಂದು ಮಿನಿಮಮ್ 3,000 ರುಪೀಸ್ನ ಒಂದು ಇನ್ವೆಸ್ಟ್ಮೆಂಟ್ ಪ್ರತಿ ತಿಂಗಳು ಟರ್ನ್ ಓವರ್ ಮಾಡುವ ಮುಖಾಂತರ ಸೊ ಒಂದು ದೊಡ್ಡ ಒಂದು ರೆಸಿಡಿಯಲ್ ಇನ್ಕಮ್ ಸ್ಟ್ರೀಮ್ ಅನ್ನು ಕ್ರಿಯೇಟ್ ಮಾಡಲಿಕ್ಕೆ ಈ ಸಿಂಪಲ್ ಪ್ಲಾನ್ ಹೆಲ್ಪ್ ಆಗ್ತದೆ. ಸೊ ನಮ್ಮ DXN ಎಲ್ಲೆಲ್ಲಿ ಇದೆ ಸೊ ಅಲ್ಲೆಲ್ಲ ನೀವು ಬಿಸ್ನೆಸ್ ಮಾಡಲಿಕ್ಕೆ ಇಸ್ ಅ ಸಿಂಗಲ್ ID ರಿಜಿಸ್ಟ್ರೇಷನ್ ಮುಖಾಂತರ ನೀವು ಮಾಡ್ಬೋದು. ಸೊ ಸೆಕೆಂಡ್ ಇಸ್ IOC ಪ್ಲಾನ್, ಇಸ್ ಆಪ್ಷನಲ್ ಪ್ಲಾನ್, ಇಸ್ ಅ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂತ ಹೇಳ್ತೇವೆ. ಸೊ 20,000ನ ಒಂದು ಪ್ರಾಡಕ್ಟ್ ಅನ್ನು ನೀವು ಪರ್ಚೇಸ್ ಮಾಡುವ ಮುಖಾಂತರ ಈ ಒಂದು ಪ್ಲಾನ್ ಅಲ್ಲಿ ಸೊ ನೀವು ಒಂದು ಕ್ವಿಕ್ ಆಗಿ ದೊಡ್ಡ ಮೊತ್ತವನ್ನು ಅರ್ನ್ ಮಾಡ್ಲಿಕ್ಕೆ ಇರುವಂತ ಒಂದು ಅವಕಾಶ. ಸೊ ದಿಸ್ ಇಸ್ ದ 2 ಟೈಪ್ಸ್ ಆಫ್ ಪ್ಲಾನ್. ಸೊ ನಾವು ಸಕ್ಸಸ್ ಟೀಮ್ ಅವರು ಪ್ರಮೋಟ್ ಮಾಡುವಂತ ಒಂದು ಪ್ಲಾನ್ಗಳು. ಸೊ ಇಟ್ಸ್ ಅ DXN ನ ಪ್ಲಾನ್. ಸೊ ಇಲ್ಲಿ ನಾವು ಯಾವ ಸ್ಟ್ರಾಟಜಿಯಲ್ಲಿ ವರ್ಕ್ ಮಾಡ್ತೇವೆ ಅಂತ ಸಹ ನಾನು ನಿಮ್ ಜೊತೆಗೆ ಶೇರ್ ಮಾಡ್ತೇನೆ. ಈಗ ಸಿಂಪ್ಲಿಫೈಡ್ ಇಂಪ್ರೂವ್ಡ್ ಮಾರ್ಕೆಟಿಂಗ್ ಪ್ಲಾನ್ ನ ಒಂದು ವಿಶೇಷ ಏನಂತ ಹೇಳಿದ್ರೆ ಇದು ಒಂದು ಫೈನಾನ್ಷಿಯಲ್ ಫ್ರೀಡಮ್ ಇರುವಂತ ಒಂದು ಲೀಗಲ್ ವೇ ಅಂತ ಹೇಳ್ಬೋದು. ಸೊ ಇಲ್ಲಿ ನೀವು ಒಂದು ಮಿನಿಮಮ್ ಟಾರ್ಗೆಟ್ ಏನ್ ಇಟ್ಕೊಳ್ಬೇಕು ಹೇಳಿದ್ರೆ ಒಂದು 3,000 ರುಪೀಸ್ ಇದು ಟರ್ನ್ ಓವರ್ ಇಂದ ಒಂದು ಟಾರ್ಗೆಟ್ 1000 PV ಅಂತ ಹೇಳ್ತೇವೆ. ಸೊ 1000 PV ಅಂತ ಹೇಳಿದ್ರೆ ಅಪ್ರಾಕ್ಸಿಮೇಟ್ ಒಂದು 3,000 ರುಪೀಸ್ ಇದು ಸೊ ನೀವು ಟರ್ನ್ ಓವರ್ ಅನ್ನು ಮೇಂಟೈನ್ ಮಾಡಬೇಕಾಗ್ತದೆ. ಸೊ ಇಲ್ಲಿ ನಿಮಗೆ ಇದರ MRP ಕಾಸ್ಟ್ 3,600 ರುಪೀಸ್ ಆಗ್ತದೆ. ಸೊ ಯುನಿಕ್ ಫ್ಯೂಚರ್ ಏನು ಈ ಒಂದು ಸಿಮ್ ಪ್ಲಾನ್ ಇದು ಇಟ್ಸ್ ಅ ಲೋ ಪ್ರೊಫೈಲ್. ನೀವು ಫ್ರೀ ರಿಜಿಸ್ಟ್ರೇಷನ್ ಅಲ್ಲಿ ಇದರಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಲೋ ಮೇಂಟೆನೆನ್ಸ್, ಮಿನಿಮಮ್ ಟರ್ನ್ ಓವರ್ ಒಂದು 3,000 ರುಪೀಸ್ ಇದು ನಿಮ್ಮ ಐಡಿಯಲ್ಲಿ ಟರ್ನ್ ಓವರ್ ಕ್ರಿಯೇಟ್ ಆದ್ರೆ ಆಯ್ತು. ನೀವು ಈ ಬಿಸ್ನೆಸ್ ನ ಒಂದು ಬೇಸಿಕ್ ಟರ್ನ್ ಓವರ್ ಕ್ರಿಯೇಟ್ ಮಾಡಿದಾಗೆ ಆಯ್ತು. ಹೈ ಇನ್ಕಮ್ ಇದು ಡಿಸ್ಟ್ರಿಬ್ಯೂಟರ್ಗಳ ಗ್ರೂಪ್ ಅನ್ನು ಕ್ರಿಯೇಟ್ ಮಾಡ್ತಾ ನೀವು ಒಂದು ಫೈನಾನ್ಷಿಯಲಿ ಫ್ರೀಡಮ್ ಅನ್ನು ಪಡೆಯುವಂತ ಒಂದು ಬೆಸ್ಟ್ ಅಪರ್ಚುನಿಟಿ. ನೀವು ಗ್ಲೋಬಲಿ ಸ್ಪಾನ್ಸರ್ ಮಾಡ್ಬೋದು. ನೀವು ವರ್ಲ್ಡ್ ವೈಸ್ ಜನರನ್ನು ಇಲ್ಲಿ ಸ್ಪಾನ್ಸರ್ ಮಾಡುವ ಮುಖಾಂತರ ಸೊ ನೀವು ದೊಡ್ಡ ಇನ್ಕಮ್ ಅನ್ನು ಅರ್ನ್ ಮಾಡುವಂತ ಒಂದು ಅವಕಾಶ ಸಹ ಇಲ್ಲಿ ನಿಮ್ಗೆ ಕಂಪನಿ ಕೊಟ್ಟಿದೆ. ಸೊ ಅದರೊಟ್ಟಿಗೆ ಸೊ ನೀವು ಇಟ್ಸ್ ಅ ವೆರಿ ಸಿಂಪಲ್ ಒಂದು ಟಾರ್ಗೆಟ್ ಇಡಿ. ಸೊ ಒಂದು 3 ಪಾರ್ಟ್ನರ್ ಅನ್ನು ನೀವು ಪ್ರತಿ ತಿಂಗಳು ಇಂಟ್ರೊಡ್ಯೂಸ್ ಮಾಡುವ ಮುಖಾಂತರ ವಿದಿನ್ ಎ 5 ಮಂತ್ಸ್ ಅಲ್ಲಿ ನೀವು 1,88,630 ರುಪೀಸ್ ಅಷ್ಟು ಸೊ ಒಂದು ಪ್ಲಾನ್ ಅಲ್ಲಿ ಈ ಪ್ಲಾನ್ ಅಲ್ಲಿ ಅರ್ನ್ ಮಾಡ್ಬೋದು. ಇದ್ರ ಸ್ಟ್ರಕ್ಚರ್ ನ ಡೀಟೇಲ್ಸ್ ನಿಮ್ಗೆ ಸಿಂಪ್ ಮಾರ್ಕೆಟಿಂಗ್ ಪ್ಲಾನ್ ನ ಒಂದು ಟ್ರೈನಿಂಗ್ ಅಲ್ಲಿ ಸಿಗ್ತದೆ, ಅಥವಾ ನೀವು ಯೂಟ್ಯೂಬ್ ಚಾನಲ್ಗೆ ಹೋದ್ರೆ ಸೊ ಸಿಂಪ್ ಮಾರ್ಕೆಟಿಂಗ್ ಪ್ಲಾನ್ ನ ಒಂದು ಡೀಟೇಲ್ ನಿಮ್ಗೆ ಅಲ್ಲಿ ಸಿಗ್ತದೆ. ಸೊ ಸಪರೇಟ್ ಆಗಿ ನಾವು ಸೆಷನ್ ಆನ್ಲೈನ್ ಅಲ್ಲಿ ಕಂಡಕ್ಟ್ ಮಾಡ್ತೇವೆ. ಸೊ ಇಲ್ಲಿ ನಿಮ್ಗೆ 9 ಟೈಪ್ಸ್ ಆಫ್ ಫೈನಾನ್ಷಿಯಲ್ ಬೆನಿಫಿಟ್ ನೀವು ಪಡೀಲಿಕ್ಕೆ ಆಗ್ತದೆ. ಅದು ಸೊ ಡಿಸ್ಕೌಂಟ್ ಇಂದ ಹಿಡಿದು ಸೊ ಗ್ರೂಪ್ ಬೋನಸ್, ಸ್ಟಾರ್ ಗ್ರೂಪ್ ಬೋನಸ್, ಲೀಡರ್ಶಿಪ್ ಬೋನಸ್, ಡೆವಲಪ್ಮೆಂಟ್ ಬೋನಸ್, ಅದರೊಟ್ಟಿಗೆ ಪ್ರಾಫಿಟ್ ಶೇರಿಂಗ್, TSI
TSIP ಪಾಯಿಂಟ್ ಮತ್ತೆ ಒನ್ ಟೈಮ್ ಇನ್ಸೆಂಟಿವ್ ಅದು 12,500 ಮತ್ತು 1,00,000. ಅದ್ರ ಜೊತೆಗೆ ನೀವು ಈ ಎಲ್ಲ ಒಂದು ಪ್ರಾಡಕ್ಟ್ನ ಬೆನಿಫಿಟ್ ಅನ್ಸ್ ಪಡೀಲಿಕ್ಕೆ ಆಗ್ತದೆ. ಸೊ ಸಿಂಪ್ ಇಸ್ ಅ ವೆರಿ ಸಿಂಪಲ್. ಇದು ಈಸಿ ಮತ್ತು ಫಾಸ್ಟ್ ಆಗಿ ಅರ್ನ್ ಮಾಡ್ಬೋದು. ಸಿಂಪಲ್ ಯಾಕೆ, ನೀವು ಪ್ರಾಡಕ್ಟ್ ಅನ್ನು ಯೂಸ್ ಮಾಡುವಂಥದ್ದು ಈಸಿ ಯಾಕೆ, ಆಪರ್ಚುನಿಟಿಯನ್ನು ಶೇರ್ ಮಾಡಿ. ಸೊ ಫಾಸ್ಟ್ ಅಲ್ಲಿ ನೀವು ನೆಟ್ವರ್ಕ್ ಬಿಲ್ಡ್ ಮಾಡಿದ್ರಂತಾದ್ರೆ ಸೊ ನೀವು ಇಲ್ಲಿ ದೊಡ್ಡ ಇನ್ಕಮ್ ಅನ್ನು ಅರ್ನ್ ಮಾಡ್ಬೋದು, ಹೆಲ್ತ್ ವೆಲ್ತ್ ಹ್ಯಾಪಿನೆಸ್ ಅನ್ನು ಪಡಿಬಹುದು. ಸೊ ಇಟ್ಸ್ IOC ಪ್ಲಾನ್. ಸೆಕೆಂಡ್ ಪ್ಲಾನ್ ಇಸ್ IOC ಪ್ಲಾನ್. ಸೊ ವೇ ಟು ಗೆಟ್ ರಿಚ್ ಕ್ವಿಕ್ಲಿ. ಸೊ ನಾವೊಂದು ವೇಗವಾಗಿ ಒಂದು ರಿಚ್ನೆಸ್ ಅನ್ನು ಪಡೀಲಿಕ್ಕೆ ಸೊ ಒನ್ ಆಫ್ ದಿ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಸೊ ನಾವು ಸಕ್ಸಸ್ ಟೀಮ್ ಒಂದು ಸ್ಟ್ರಾಟಜಿ ನಾವು ಪ್ರಮೋಟ್ ಮಾಡ್ತೇವೆ. ಸೊ ಅದರ ಮುಖಾಂತರ ನೀವು ವೇಗವಾಗಿ ಒಂದು ದೊಡ್ಡ ಇನ್ಕಮ್ ಪಡಿಬಹುದು. ಅದು ಎಷ್ಟು ಅಂತ ಸಹ ನಾನು ನಿಮ್ಗೆ ತಿಳಿಸ್ತೇನೆ. ಇಲ್ಲಿ ನಾವು ಮಾಡಬೇಕಾದದಿಷ್ಟೇ, IOC ಒಂದು ಆಪ್ಷನಲ್ ಪ್ಲಾನ್ ಅಂತ, ಇದೇನು ಕಂಪಲ್ಸರಿ ಏನಿಲ್ಲ. ಸೊ ಇದು ನಿಮ್ಮ ಇಷ್ಟದ ಮೇಲೆ ನೀವು ಇದನ್ನು ಇನ್ವಾಲ್ವ್ ಮಾಡ್ಕೊಳ್ಬಹುದು. ನೀವು ಇಲ್ಲಿ ಮಾಡಬೇಕಾದದಿಷ್ಟೇ, ಸೊ 20,000ಕ್ಕೆ ಕಡಿಮೆ ಆಗದ ಒಂದು ಯೂನಿಟ್ ಪ್ರಾಡಕ್ಟ್ ತಗೊಳ್ಬೇಕು. ಸೊ ಅದರಲ್ಲಿ ಯಾವ ಪ್ರಾಡಕ್ಟ್ ಅನ್ನು ಬೇಕಾದ್ರೂ ಚೂಸ್ ಮಾಡಬಹುದು. ಸೊ DP ಪ್ರೈಸ್ 20,000ಗಿಂತ ಕಡಿಮೆ ಆಗಬಾರ್ದು. ಸೊ ಅದನ್ನು ನಾವು ಒಂದು IOC ಯೂನಿಟ್ ಅಂತ ಹೇಳ್ತೇವೆ. ಸೊ ಅಪ್ರಾಕ್ಸಿಮೇಟ್ MRP ಕಾಸ್ಟ್ ಅರೌಂಡ್ 24,000 ಅಷ್ಟು ಅದಾಗಿರ್ತದೆ. ಸೊ ಇಲ್ಲಿ ಈ ಒಂದು IOC ಯುನಿಕ್ ಫೀಚರ್ ನೀವು ನೋಡ್ಕೊಳ್ಬೇಕು. ಇಲ್ಲಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್, IOCಗೆ ಒಂದೇ ಸರಿ ಇನ್ವೆಸ್ಟ್ ಮಾಡ್ಲಿಕ್ಕೆ. ಸೊ ಅದರೊಟ್ಟಿಗೆ ಲೈಫ್ ಟೈಮ್ ಮೆಂಬರ್ಶಿಪ್. ಸೊ ಸಿಂಗಲ್ ಲೈನ್ ಅಲ್ಲಿ ಸಹ ಇನ್ಕಮ್ ಸಿಗ್ತದೆ. ನೀವು ಬೇರೆ ಬೇರೆ ಸ್ಕೀಮ್ ಅಲ್ಲಿ ನೋಡ್ಬೋದು. ಸೊ 2 ಲೈನ್ ಅನ್ನು ಬ್ಯಾಲೆನ್ಸ್ ಮಾಡಿದ್ರೆ ನಿಮ್ಗೆ ಮಾತ್ರ ಇನ್ಕಮ್ ಬರುದು. ಇದು ಹಾಗಲ್ಲ, ಇದು ಸ್ಕೀಮ್ ಅಲ್ಲ, ಇದು ಪಕ್ಕ ಬಿಸ್ನೆಸ್ ಆದ್ರಿಂದ ಸಿಂಗಲ್ ಲೈನ್ ಅಲ್ಲಿ ಸಹ ಇನ್ಕಮ್ ಪಡೀಲಿಕ್ಕೆ ಆಗ್ತದೆ. ಸೊ ನೀವು ಗ್ಲೋಬಲಿ ಸ್ಪಾನ್ಸರ್ ಮಾಡ್ಬೋದು. ಅರೌಂಡ್ 23 ಕಂಟ್ರೀಸ್ ಅಲ್ಲಿ ಈ ಒಂದು ಪ್ಲಾನ್ ಅನ್ನು ನೀವು ಸ್ಪಾನ್ಸರ್ ಮಾಡ್ಬೋದು. ಸೊ ಇಲ್ಲಿ ನಿಮ್ಮ ಒಂದು ಮೋಟೋ ಏನ ಹೇಳಿದ್ರೆ, ಸೊ ನೀವು ಫಾಸ್ಟ್ ಆಗಿ ದೊಡ್ಡ ಇನ್ಕಮ್ ಅರ್ನ್ ಮಾಡುವಂಥದ್ದು ವಿದಿನ್ ಎ ಶಾರ್ಟ್ ಪೀರಿಯಡ್ ಆಫ್ ಟೈಮ್. ಅದಂತ ಹೇಳಿದ್ರೆ 11 ತಿಂಗಳಲ್ಲಿ ಅರ್ನ್ ಮಾಡುವಂಥದ್ದು. ಇಲ್ಲಿ ನಾವು ಮಾಡಬೇಕಾದದ್ದೇನು, ಫಸ್ಟ್ ಮಂತ್ ಅಲ್ಲಿ 3 ಪಾರ್ಟ್ನರ್ ಅನ್ನು ಇಂಟ್ರೊಡ್ಯೂಸ್ ಮಾಡುವಂಥದ್ದು. ಸೊ ಅದರ ಜೊತೆಗೆ ಆ 3 ಪಾರ್ಟ್ನರಿಗೆ ಪ್ರತಿಯೊಬ್ಬರಿಗೂ ನಾವು ಸಪೋರ್ಟ್ ಮಾಡ್ತಾ ಹೋಗುವಂಥದ್ದು. ಇದೇ ಸ್ಟ್ರಕ್ಚರ್ ಅಲ್ಲಿ ನೀವು ಡೆವಲಪ್ ಮಾಡಿದ್ರೆ ಅಂತ ಹೇಳಿದ್ರೆ 11 ತಿಂಗಳಲ್ಲಿ 13,28,67,000 ಅರ್ನ್ ಮಾಡುವಂತ ಒಂದು ಅವಕಾಶ ಈ ಒಂದು ಪ್ಲಾನ್ ಅಲ್ಲಿ ಇದೆ. ಇಲ್ಲಿ ನೋ ಸೆಲ್ಲಿಂಗ್ ನೋ ಟರ್ನ್ ಓವರ್. ಈ ಪ್ಲಾನ್ ಅಲ್ಲಿ ನೀವು ಪುನಃ ಪ್ರಾಡಕ್ಟ್ ಅನ್ನು ಮಾರಾಟ ಮಾಡ್ಲಿಕ್ಕೆ ಇರುವುದಿಲ್ಲ, ಟರ್ನ್ ಓವರ್ ಇರುವುದಿಲ್ಲ. ಟರ್ನ್ ಓವರ್ ಇಲ್ಲ ಹೇಳಿದ್ರೆ ಅಲ್ಲಿ ಸೆಲ್ಲಿಂಗೇ ಇರುವುದಿಲ್ಲ. ಸೊ ಆದ್ರೆ ಏನು ನಮ್ದು ಸೆಲ್ಲಿಂಗ್ ಆಗ್ತದೆ ಅಥವಾ ಟರ್ನ್ ಓವರ್ ಆಗ್ತದೆ, ಅದರ ಬೆನಿಫಿಟ್ ಎಲ್ಲ ನಮಗೆ ಸಿಂಪಲ್ ಪ್ಲಾನ್ ಅಲ್ಲಿ ಸಿಗ್ತದೆ. ಸೊ IOC ಇಸ್ ವೆರಿ ಸಿಂಪಲ್, ಈಸಿ ಮತ್ತೊಂದು ಫಾಸ್ಟ್ ಅಂತ ಅಗೇನ್ ನಾನು ರಿಪೀಟ್ ಮಾಡ್ತೇನೆ. ಯಾಕೆ ಸಿಂಪಲ್? ಸೊ ನೀವು ಪ್ರಾಡಕ್ಟ್ ಯೂಸ್ ಮಾಡಿ ಈ ಪ್ಲಾನ್ ಅನ್ನು ಶೇರ್ ಮಾಡಿ, ಸೊ ಒಂದು ದೊಡ್ಡ ಒಂದು ನೆಟ್ವರ್ಕ್ ಗ್ರೂಪ್ ಅನ್ನು ಕ್ರಿಯೇಟ್ ಮಾಡ್ತಾ ಹೋಗುವಂತ ಒಂದು ಪ್ಲಾನ್. ಸೊ ಇಸ್ ಸಕ್ಸಸ್ ಟೀಮ್ ರೆಕಮೆಂಡ್ ಮಾಡುವಂತ ಈ ಒಂದು ಪ್ಯಾಕೇಜ್ ಇಸ್ ಸ್ಟ್ರಾಟಜಿ ನಾನು ನಿಮ್ ಜೊತೆಗೆ ಈಗ ಶೇರ್ ಮಾಡ್ತೇನೆ. ಸೊ 20,000 ಪ್ಯಾಕೇಜ್ ಅಲ್ಲಿ ನಿಮ್ಗೆ 24,000 ಅಷ್ಟು ವರ್ತಿನ ಒಂದು ಪ್ರಾಡಕ್ಟ್ ಸಿಗ್ತದೆ. ನೀವು ಅದು ರಿಟೇಲ್ ಸೇಲ್ ಆದಾಗ ನಿಮ್ಗೆ 4,000 ರೂಪೀಸ್ ವರೆಗೆ ಪ್ರಾಫಿಟ್ ಬರ್ತದೆ. ಇದು ನಿಮ್ಗೆ ಈ ಬಿಸ್ನೆಸ್ ನ ಸ್ಟಾಕ್ ಮತ್ತು ಪರ್ಸನಲ್ ಯೂಸ್ಗೆ ಇದನ್ನು ಪ್ರಾಡಕ್ಟ್ ಅನ್ನು ಯೂಸ್ ಮಾಡಿ. ಸೊ 20,000 ಇಸ್ 1 ಯೂನಿಟ್ IOC. ಇದು ಟರ್ನ್ ಓವರ್ ಆಗತ್ತೆ ಇಲ್ಲ, ಇಟ್ಸ್ ಅ ಮಂತ್ಲಿ ಪ್ಲಾನ್. ಸೊ 11 ತಿಂಗಳಲ್ಲಿ ಸೊ ನೀವು ಪ್ಲಾನ್ ಅಲ್ಲಿ ಒಂದು ದೊಡ್ಡ ಮೊತ್ತ ಅಚೀವ್ ಮಾಡಬಹುದು. ಫಸ್ಟ್ ಮಂತ್ ಅಲ್ಲಿ ನೀವು 3 ಡೈರೆಕ್ಟ್ ಒಂದು ಸ್ಪಾನ್ಸರ್ ಮಾಡುವಂಥದ್ದು. ಸೊ ಅದರ ನಂತರ ನೀವು ಪ್ರತಿ ತಿಂಗಳು ಬೇಕಾದ್ರೆ ಇಂಟ್ರೊಡ್ಯೂಸ್ ಮಾಡಬಹುದು. ಆದ್ರೆ ಈ ಸ್ಟ್ರಕ್ಚರ್ ಅಲ್ಲಿ ನೀವು ಫಸ್ಟ್ ತಿಂಗಳಲ್ಲಿ 3 ಜನರನ್ನು ಇಂಟ್ರೊಡ್ಯೂಸ್ ಮಾಡಿ, ಸೊ ನೆಕ್ಸ್ಟ್ ತಿಂಗಳಲ್ಲಿ ಅವರಿಗೆ 3 ಜನರನ್ನು ಇಂಟ್ರೊಡ್ಯೂಸ್ ಮಾಡ್ಲಿಕ್ಕೆ ಸಪೋರ್ಟ್ ಮಾಡುವ ಮುಖಾಂತರ ಸೊ ಈ ಒಂದು ಬಿಸ್ನೆಸ್ ಅನ್ನು ನೀವು ಕಂಟಿನ್ಯೂ ಮಾಡಿ. ಸೊ ಇಟ್ಸ್ ಅ ಸಿಂಪಲ್, ಆಲ್ರೆಡಿ ಹೇಳಿದೆ, ಯೂಸ್ ಶೇರ್ ಬಿಲ್ಡ್. ಸೊ ರಿಜಿಸ್ಟ್ರೇಷನ್ ಫ್ರೀ ಇದೆ, ನಿಮ್ಗೆ ಗೊತ್ತಿದೆ. ಸೊ ಪ್ರಾಡಕ್ಟ್ ನಾವು ಯಾಕೆ ಯೂಸ್ ಮಾಡ್ಬೇಕು ಹೇಳಿದ್ರೆ ಇಟ್ಸ್ ಬ್ರ್ಯಾಂಡ್ ಶಿಫ್ಟಿಂಗ್. ಅದರೊಟ್ಟಿಗೆ ನಿಮಗೆ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಬರ್ತದೆ. ಸೊ ಶೇರ್ ಮಾಡ್ಬೇಕು ಯಾಕೆ ಹೇಳಿದ್ರೆ ಈ ಒಂದು ಅಡ್ವರ್ಟೈಸ್ ಮಾಡುವಂತ ಕೆಲಸ ನಮ್ದಾದ್ರಿಂದ ಶೇರ್ ಮಾಡುವಂಥದ್ದು. ಬಿಲ್ಡ್ ಮಾಡೋದೇನು ನಮ್ದು ಕಾನ್ಸೆಪ್ಟ್. ಸೊ ಕಸ್ಟಮರ್ ಗ್ರೂಪ್ ಅನ್ನು ಕ್ರಿಯೇಟ್ ಮಾಡಿ, ಬೈಯರ್ ಗ್ರೂಪ್ ಅನ್ನು ಕ್ರಿಯೇಟ್ ಮಾಡಿ, ಆಕ್ಟಿವ್ ಪರ್ಸನ್ ಅನ್ನು ಕ್ರಿಯೇಟ್ ಮಾಡಿ. ಸೊ ಇಲ್ಲಿ IOC ಪ್ಲಾನ್ ಅಲ್ಲಿ ನಿಮಗೆ 4 ಟೈಪ್ ಆಫ್ ಬೆನಿಫಿಟ್ಸ್ ಇಲ್ಲಿ ಸಿಗ್ತದೆ. ಸೊ ಒಂದು ಇಂಟ್ರೊಡಕ್ಷನ್ ಆದಾಗ ಒಂದು ಒನ್ ಟೈಮ್ ಬೆನಿಫಿಟ್ಸ್ಗಳು, ಅದರೊಟ್ಟಿಗೆ ಸೊ ನಿಮ್ಗೆ ಇಲ್ಲಿ ಪ್ರಾಫಿಟ್ ಶೇರಿಂಗ್ ಸಿಗ್ತದೆ. ಸೊ TSIPಗೆ ಪ್ರಮೋಷನ್ ಇರ್ತದೆ. ಸೊ ಅದರೊಟ್ಟಿಗೆ ನಿಮ್ಗೆ ರಿಟೇಲ್ ಪ್ರಾಫಿಟ್ ಇಲ್ಲಿ ಸಿಗ್ತದೆ. ಸೊ ಇಲ್ಲಿ ವೆರಿ ಸಿಂಪಲ್, ನಾನು ಇಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೇನೆ. ನಿಮ್ಗೆ ಫಸ್ಟ್ ಜನರೇಷನ್ ಅಲ್ಲಿ ಕಂಪನಿ ಕೊಡುವಂಥದ್ದು 15%, ಸೆಕೆಂಡ್ ಜನರೇಷನ್ ಅಲ್ಲಿ 10%, ಥರ್ಡ್ ಜನರೇಷನ್ ಅಲ್ಲಿ 5%, ಫೋರ್ತ್ 5%, ಹೀಗೆ 5th 6th 7th 8th 9th 10th 11th ಜನರೇಷನ್ ವರೆಗೆ ನಿಮ್ಗೆ 5% ಸೊ ಒನ್ ಟೈಮ್ ಬೆನಿಫಿಟ್ ಸಿಗ್ತದೆ. ಯಾರೇ IOC ಯೂನಿಟ್ ಅಲ್ಲಿ ಜಾಯ್ನ್ ಆಗ್ತಾರೆ ಅದರ ಬೇಸ್ ಅಲ್ಲಿ ಸಿಗ್ತದೆ. ಸೊ ಇಲ್ಲಿ ನಿಮ್ಗೆ ಪ್ರತಿಯೊಂದು IOC ಯೂನಿಟ್ ಅಲ್ಲಿ 10,000 IOC ಪಾಯಿಂಟ್ ಇರ್ತದೆ. ಸೊ ಈಗ ನೋಡಿ, ಫಸ್ಟ್ ಮಂತ್ ಅಲ್ಲಿ ನೀವು 3 ಜನರನ್ನು ಇಂಟ್ರೊಡ್ಯೂಸ್ ಮಾಡಿದ್ರಿ, ಅವರ ಮೇಲೆ 15% ಹೇಳಿದ್ರಿ, 10,000 ISV ಮೇಲೆ 1,500 ಇಂಟು 3 4,500 ರೂಪೀಸ್ ಸಿಗ್ತದೆ. ಸೊ ಸೆಕೆಂಡ್ ಮಂತ್ ಅಲ್ಲಿ ನೀವು ಏನ್ ಮಾಡಿ, ಈ 3 ಜನರಿಗೆ ಸೊ 3 ಜನರಿಗೆ ಇಂಟ್ರೊಡ್ಯೂಸ್ ಮಾಡ್ಲಿಕ್ಕೆ ನೀವು ಸಪೋರ್ಟ್ ಮಾಡಿ, ಅವರೊಟ್ಟಿಗೆ ಫೀಲ್ಡ್ ಮಾಡಿ, ಅವರಿಗೆ ಟ್ರೈನಿಂಗ್ ಕೊಡಿ.
ಸೊ ಆಗ ನಿಮಗೆ ಸೊ ಇಲ್ಲಿ ಸೆಕೆಂಡ್ ಲೆವೆಲ್ ಅಲ್ಲಿ ನಿಮಗೆ 10% ಹೇಳಿದ್ರೆ 1000 ರೂಪೀಸ್ ಸಿಗ್ತದೆ. ಸೊ 9 ಪರ್ಸನ್ ಇರ್ತಾರೆ ಸೊ ನಿಮ್ಮ ಟೀಮಲ್ಲಿ, ಆಗ 9000. ಸೊ ಇದೇ ರೀತಿ ಥರ್ಡ್ ಮಂತ್ ಅಲ್ಲಿ 13,500 ಅಂದ್ರೆ 5%. ಸೊ 27 ಜನ ಇರ್ತಾರೆ. ಸೊ ಅದರಲ್ಲಿ 5% ಹೇಳಿದ್ರೆ 13,500 ನಿಮ್ಗೆ ಇನ್ಕಮ್ ಸಿಗ್ತದೆ. ಸೊ 4ನೇ ತಿಂಗಳಲ್ಲಿ 40,500. ಹೀಗೆ ಮಲ್ಟಿಪ್ಲೈ ಆಗ್ತಾ ಹೋದ್ರೆ 11ನೇ ತಿಂಗಳಲ್ಲಿ 8,85,57,500 ರೂಪಾಯಿ ಅರ್ನ್ ಮಾಡ್ಬೋದು. ಟೋಟಲ್ ಇನ್ಕಮ್ 13,28,67,000 11 ತಿಂಗಳಲ್ಲಿ ನಿಮ್ಗೆ ಬರ್ತದೆ. ಎವರೇಜ್ ಇನ್ಕಮ್ 1,20,78,818 ಪರ್ ಮಂತ್ ಇನ್ಕಮ್ ಆಗ್ತದೆ. ಇದೊಂದು ಫಿಕ್ಸ್ಡ್ ಸ್ಟ್ರಕ್ಚರ್. ಇದೇ ಪ್ರಕಾರ ನೀವು ವರ್ಕ್ ಮಾಡಿದ್ರೆ ಅಂತ ಹೇಳಿದ್ರೆ ಸೊ 100% ನೀವು ಈ ಒಂದು ಮೊತ್ತವನ್ನು ನೀವು ಗಳಿಸ್ಲಿಕ್ಕೆ ಆಗ್ತದೆ. ಇಟ್ಸ್ ಅ ಕ್ವಿಕೆಸ್ಟ್ ವೇ. ಅದರೊಟ್ಟಿಗೆ ಸೊ ಯಾರು ಕಸ್ಟಮರ್ ಆಗಿ ಬರ್ತಾರೆ, ಯಾರು ಬೈಯರ್ ಆಗಿ ಬರ್ತಾರೆ, ಸೊ ನೀವು ಟರ್ನ್ ಓವರ್ ಅನ್ನು ಮೇಂಟೈನ್ ಮಾಡಿದ್ರೆ ಅಂತ ಹೇಳಿದ್ರೆ ಸೊ ನಿಮ್ಗೆ ಸಿಂಪ್ ಪ್ಲಾನ್ ನ ಬೆನಿಫಿಟ್ ಅನ್ನು ಪಡೆಯೋದ್ರ ಜೊತೆಗೆ ಸೊ ನೀವು ಆಕ್ಟಿವ್ ಆಗಿ ಒಂದು ಸ್ಪೀಡ್ ಆಗಿ ಒಂದು ದೊಡ್ಡ ಇನ್ಕಮ್ ನ ಜೊತೆಗೆ ಪ್ಯಾಸಿವ್ ಇನ್ಕಮ್ ಸ್ಟ್ರೀಮ್ ಕ್ರಿಯೇಟ್ ಮಾಡಲಿಕ್ಕೆ ಈ ಇನ್ಕಮ್ ನಿಮ್ಗೆ ಸಪೋರ್ಟ್ ಮಾಡ್ತಾರೆ. ಸೊ ಅದು ನಿಮ್ಗೆ ಬೇಸಿಕ್ ಎಕ್ಸ್ಪೆಂಡಿಚರ್ ಏನಿರ್ತದೆ ಇನಿಷಿಯಲಿ ಟ್ರಾವೆಲಿಂಗ್ ಇರ್ಬೋದು, ಸೊ ಅಥವಾ ನೀವು ಇದಕ್ಕೆ ಇನ್ವೆಸ್ಟ್ ಮಾಡುವಂತ ಕೆಲವೊಂದು ಎಕ್ಸ್ಪೆಂಡಿಚರ್ಗಳೇ ಇರ್ಬೋದು, ಅದು ಇನಿಷಿಯಲಿ ನಿಮ್ಗೆ ಒಂದು ತಿಂಗಳ ಒಳಗೆ ನಿಮ್ಗೆ ಎಲ್ಲ ರಿಟರ್ನ್ ಬಂದಿರ್ತದೆ. ಸೊ 2ನೇ 3ನೇ ತಿಂಗಳಲ್ಲಿ ಬರುವಂತ ಇನ್ಕಮ್ ಸೊ ನೀವು ಈ ಬಿಸ್ನೆಸ್ಗೆ ಹೆಚ್ಚು ಸಮಯ ತೊಡಗಿಸ್ಲಿಕ್ಕೆ, ಹೆಚ್ಚು ಟ್ರೈನಿಂಗ್ ತಗೊಳ್ಳಿಕ್ಕೆ, ಅದರೊಟ್ಟಿಗೆ ಇದರಿಂದ ಒಂದು ದೊಡ್ಡ ಒಂದು ನೆಟ್ವರ್ಕ್ ಗ್ರೂಪ್ ಅನ್ನು ಕ್ರಿಯೇಟ್ ಮಾಡಲಿಕ್ಕೆ ಈ ಪ್ಲಾನ್ ನಿಮ್ಗೆ ಸಪೋರ್ಟ್ ಮಾಡ್ತದೆ. ಅದರೊಟ್ಟಿಗೆ ಈಗಿನ ಜನರೇಷನ್ಗೆ ಒಂದು ಫಾಸ್ಟ್ ಇನ್ಕಮ್ಗೆ ಸೊ ಆ ಒಂದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ IOC ಪ್ಲಾನ್ ಸಪೋರ್ಟ್ ಆಗ್ತದೆ. ಓಕೆ, ಈಗ ನಮ್ದು ಕಂಪ್ಲೀಟ್ ಆನ್ಲೈನ್ ಸೊ ಬೈಯಿಂಗ್ ಮತ್ತು ಆನ್ಲೈನ್ ರಿಜಿಸ್ಟ್ರೇಷನ್ ಸಿಸ್ಟಮ್ ಅನ್ನು ನಾವು ಸಕ್ಸಸ್ ಟೀಮ್ ಪ್ರಮೋಟ್ ಮಾಡೋದ್ರಿಂದ ಸೊ ನೀವು ಹೇಗೆ ಆನ್ಲೈನ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಬಹುದು, ಹೇಗೆ ಬೈ ಮಾಡೋದು ಅಂತ ಸಹ ಇಲ್ಲಿ ನಾವು ತಿಳಿಸ್ಕೊಳ್ಳೋದು ನಮ್ದು ಒಂದು ಡ್ಯೂಟಿ ಆಗಿರ್ತದೆ. ಸೊ ಇದು ಆನ್ಲೈನ್ ಬೈಯಿಂಗ್ ಮತ್ತು ಆನ್ಲೈನ್ ರಿಜಿಸ್ಟ್ರೇಷನ್ ಸಿಸ್ಟಮ್ಗೆ ನೀವು ಮಾಡಬೇಕಾದದ್ದು ಈ ವರ್ಲ್ಡ್ ಅಲ್ಲಿ ಹೋಗಿ ಸೊ ಈ ವರ್ಲ್ಡ್ ಅಂತ ಟೈಪ್ ಮಾಡಿದ್ರೆ eworld.dxn2e.com ಅಂತ ಬರ್ತದೆ. ಸೊ ಅದನ್ನು ಕ್ಲಿಕ್ ಮಾಡಿದ್ರೆ ಸೊ ಇಸ್ ಫಸ್ಟ್ ಪೇಜ್ ಈ ರೀತಿ ಬರ್ತದೆ. ಸೊ ಇಲ್ಲಿ ನಿಮ್ಗೆ ಆಪ್ಷನ್ ಇದೆ, ಇಲ್ಲಿ ಟಿಕ್ ಮಾಡಿದೆ ನೋಡಿ ರೆಡ್ ಕಲರ್ ಇಲ್ಲಿ ಆನ್ಲೈನ್ ಪರ್ಚೇಸ್ ಆಪ್ಷನ್, ಫಸ್ಟ್ ಟೈಮ್ ಲಾಗಿನ್, ಅದರೊಟ್ಟಿಗೆ ಬಿಕಮ್ ಎ ಡಿಸ್ಟ್ರಿಬ್ಯೂಟರ್, ಹೊಸಬ್ರು ಡಿಸ್ಟ್ರಿಬ್ಯೂಟರ್ ಆಗೋದು ಆಪ್ಷನ್ಸ್ ಇದೆ. ಸೊ ಇಲ್ಲಿ ನೀವು ನಿಮ್ಮ ಆಲ್ರೆಡಿ ರಿಜಿಸ್ಟರ್ ಆದ್ರೆ ID ನಂಬರ್, ಅದರೊಟ್ಟಿಗೆ ನಿಮ್ಮ ಪಾಸ್ವರ್ಡ್ ಮತ್ತೆ ಈ ಒಂದು ಸೊ ಏನ್ ನಂಬರ್ ಇದೆ ಇಲ್ಲಿ ಸೊ ಇನ್ಸ್ಟೆಂಟ್ ಆಗಿ ಬರುವಂತ ನಂಬರ್, ಸೆಕ್ಯೂರ್ ಕೋಡ್ ಅದನ್ನ ಎಂಟ್ರಿ ಮಾಡಿ ಲಾಗಿನ್ ಆಗ್ಬೋದು. ಸೊ ಇಲ್ಲಿ ನೀವು ಗಮನಿಸಬೇಕಾದಷ್ಟೇ ಸೊ ಈ ವರ್ಲ್ಡ್ ಇಸ್ ನಮ್ಮದು ಈ ಒಂದು ಬಿಸ್ನೆಸ್ ನ ವರ್ಲ್ಡ್ ಗೆ ಒಂದು ಎಂಟ್ರಿ ಆಗುವಂತದ್ದು, ಗ್ಲೋಬಲ್ ಬಿಸ್ನೆಸ್ ಗೆ ಎಂಟ್ರಿ ಆಗುವಂತ ಒಂದು ಪ್ಲೇಸ್ ಹೇಳಿದ್ರೆ ಈ ವರ್ಲ್ಡ್. ಸೊ ಇದು ನೀವು ಆನ್ಲೈನ್ ಅಲ್ಲಿ ನೀವು ಮೊಬೈಲ್ ಅಲ್ಲಿ ಈ ವರ್ಲ್ಡಿನ ಒಂದು ಆಪ್ ನಿಮ್ಗೆ ಸಿಗ್ತದೆ. ಸೊ ಗೂಗಲ್ ಪ್ಲೇ ಸ್ಟೋರಿಗೆ ಹೋದ್ರೆ ಸೊ DXN ಅಂತ ಆ್ಯಪ್ ಹಾಕಿದ್ರೆ ಸೊ ಲೋಗೋ ಸಮೇತ ಒಂದು ಆ್ಯಪ್ ಇರ್ತದೆ. ಸೊ ಅದ್ರಲ್ಲಿ ಏನಾದ್ರು ನಿಮ್ಗೆ ಕನ್ಫ್ಯೂಷನ್ ಇದ್ರೆ ನಿಮ್ಗೆ ಯಾರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅವ್ರ ಹತ್ರ ಅದ್ರ ಬಗ್ಗೆ ಡೀಟೇಲ್ ತಗೊಂಡು ಅದರಲ್ಲಿ ರಿಜಿಸ್ಟರ್ ಮಾಡ್ಬೋದು, ಆಪರೇಟ್ ಮಾಡ್ಬೋದು. ಸೊ ನಾವು ಸಜೆಸ್ಟ್ ಮಾಡುವಂಥದ್ದು ಸೊ ಇಲ್ಲಿ ವೆಬ್ಸೈಟಿಗೆ ಹೋಗಿ ಇದು ಮಾಡಿ ಸೊ ನಿಮ್ಗೆ ಕ್ಲಿಯರ್ ಐಡಿಯಾ ಸಿಗ್ತದೆ. ಸೊ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡುವಂತ ಸಿಸ್ಟಮ್ ವೆರಿ ಸಿಂಪಲ್. ಸೊ ನೀವು ಲಾಗಿನ್ ಮಾಡಲಿಕ್ಕೆ ಆಲ್ರೆಡಿ ನಿಮ್ಮ ಸ್ಪಾನ್ಸರ್ ಲಿಂಕ್ ಕಳಿಸಿದ್ರೆ ಅದರ ಮುಖಾಂತರ ನೀವು ರಿಜಿಸ್ಟ್ರೇಷನ್ ಮಾಡಿ, ಯಾಕಂದ್ರೆ ಅಲ್ಲಿ ಸ್ಪಾನ್ಸರ್ ID ಆಲ್ರೆಡಿ ಮೆನ್ಷನ್ ಆಗಿರ್ತದೆ, ನಿಮ್ಗೆ ಅದೇ ಎಂಟ್ರಿ ಮಾಡ್ಬೇಕಂತಿಲ್ಲ. ಸೊ ನೀವೇ ಡೈರೆಕ್ಟ್ ಆಗಿ ರಿಜಿಸ್ಟ್ರೇಷನ್ ಮಾಡ್ತೀರಿ ಅಥವಾ ನಿಮ್ಮ ಒಂದು ಟೀಮ್ ಅಲ್ಲಿ ಯಾರನ್ನಾದ್ರೂ ರಿಜಿಸ್ಟ್ರೇಷನ್ ಮಾಡ್ತೀರಂತಾದ್ರೆ ಸೊ ನೀವು ಏನ್ ಮಾಡ್ಬೇಕು ಹೇಳಿದ್ರೆ ಬಿಕಮ್ ಎ ಡಿಸ್ಟ್ರಿಬ್ಯೂಟರ್ ಅಂತ ಹೇಳುವಂತ ಒಂದು ಆಪ್ಷನ್ ಅನ್ನು ಕ್ಲಿಕ್ ಮಾಡಿದ್ರೆ ಸೊ ನಿಮ್ಗೆ ಈ ರೀತಿಯ ಒಂದು ಪೇಜ್ ಬರ್ತದೆ. ಸೊ ಇಲ್ಲಿ ಸೊ ನಿಮ್ಗೊಂದು ಅಪ್ಲಿಕೇಶನ್ ಮತ್ತು ಅಗ್ರಿಮೆಂಟ್ ನ ಒಂದು ಲಿಂಕ್ ಇರ್ತದೆ. ಸೊ ಇಲ್ಲಿ ಪಾಯಿಂಟ್ಸ್ ಗಳು ಬರ್ದಿದ್ದಾರೆ. ಸೊ ಏನೆಲ್ಲ ಸೊ ಸ್ಪಾನ್ಸರಿಂಗ್ ನ ಒಂದು ಅಗ್ರಿಮೆಂಟ್ ಅಲ್ಲಿ ಒಂದು ಕಂಡೀಷನ್ಸ್ ಉಂಟು, ಅದನ್ನು ಮೆನ್ಷನ್ ಮಾಡಿರ್ತಾರೆ. ಸೊ ಇದು 9 ಕಂಡೀಷನ್ಸ್ ಗಳನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಅದನ್ನು ನೀವು ರೀಡ್ ಮಾಡಿ ಅದರ ನಂತರ ಇದನ್ನು ಕ್ಲಿಕ್ ಮಾಡಿದ್ರೆ ಸೊ ನೆಕ್ಸ್ಟ್ ಪೇಜಿಗೆ ನೀವು ಮೂವ್ ಆಗ್ತೀರಿ. ಸೊ ನೆಕ್ಸ್ಟ್ ಪೇಜ್ ಅಲ್ಲಿ ಇರುವಂತದ್ದು ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಇದು ಅಪ್ಲಿಕೇಶನ್ ಫಾರ್ಮ್ ನ ಒಂದು ಪೇಜ್ ನ ಫಸ್ಟ್ ಪೇಜ್ ನ ಒಂದು ಹಾಫ್ ಪೋರ್ಷನ್ ಇದೆ. ಸೊ ಇಲ್ಲಿ ಫಸ್ಟ್ ಪೋರ್ಷನ್ ಇರುವಂತದ್ದು ಇಂಪಾರ್ಟೆಂಟ್. ಸೊ ಯಾರು ರಿಜಿಸ್ಟ್ರೇಷನ್ ಮಾಡ್ತಾರೆ ಸೊ ಅವರ ಕಂಟ್ರಿಯನ್ನು ಸಿಲೆಕ್ಟ್ ಮಾಡೋದು ಮೋಸ್ಟ್ ಇಂಪಾರ್ಟೆಂಟ್. ಸೊ ಯಾರೇ ಒಬ್ರು ಈಗ ಒಂದು ಮಲೇಷ್ಯಾದಲ್ಲಿ ಒಬ್ರು ಇದನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ಒಂದು ಆಪ್ಷನ್ ಅನ್ನು ಕ್ಲಿಕ್ ಮಾಡಿದ್ರೆ ಸೊ ಎಲ್ಲೆಲ್ಲಿ DXN ಇದೆ ಆ ಒಂದು ಕಂಟ್ರಿಯ ಹೆಸರು ಬರ್ತದೆ. ಸೊ ಅಲ್ಲಿ ಮಲೇಷ್ಯಾ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಮಲೇಷ್ಯಾ ಅಂತ ಬರ್ತದೆ. ನಾನು ಇಂಡಿಯಾದಲ್ಲಿ ಕ್ಲಿಕ್ ಮಾಡಿದ್ರೆ ಇಂಡಿಯಾ ಅಂತ ಹೇಳುವಂಥದ್ದು ಸಿಲೆಕ್ಟ್ ಮಾಡಿ ಅದರ ನಂತರ ನಾವು ಎಂಟ್ರಿ ಮಾಡ್ತಾ ಹೋಗ್ಬೇಕು. ಸೊ ಸ್ಪಾನ್ಸರ್ ಕೋಡ್ ಆಲ್ರೆಡಿ ಇಲ್ಲಿ ಈಗ ನಿಮ್ಗೆ ಲಿಂಕ್ ಶೇರ್ ಮಾಡಿದ್ರೆ ಸ್ಪಾನ್ಸರ್ ಕೋಡ್ ಸಮೇತ ಬರ್ತದೆ. ಸೊ ಹೊಸಬ್ರು ಯಾರಾದ್ರೂ ಇದ್ರೆ ಸೊ ನೀವು ಆ ಕೋಡ್ ಅನ್ನು ಎಂಟ್ರಿ ಮಾಡೋದು ಮೋಸ್ಟ್ ಇಂಪಾರ್ಟೆಂಟ್. ಸೊ ಸಪೋಸ್ ನಿಮ್ಮ ಹತ್ರ ಸ್ಪಾನ್ಸರ್ ಕೋಡ್ ಇಲ್ಲ ಅಂತ ಹೇಳಿದ್ರೆ ಇದು ಟಿಕ್ ಮಾಡಿ ನೀವು ಎಂಟ್ರಿ ಮಾಡಿದ್ರೆ ಹೇಳಿದ್ರೆ ಕಂಪನಿ ID ಒಟ್ಟಿಗೆ ಯಾವುದೋ ಒಂದು ಟೀಮ್ ಅಲ್ಲಿ ನೀವು ಲಿಂಕ್ ಆಗಿ ಬಿಡುವಂತ ಒಂದು ಆಪ್ಷನ್ಸ್ ಇರ್ತದೆ. ಸೊ ಅದರಿಂದ ಅದನ್ನು ನೀವು ಮುಟ್ಲಿಕ್ಕೆ ಹೋಗಬೇಡಿ, ಅದೇನು ಆಪ್ಷನ್ ಮುಟ್ಬೇಡಿ. ಸೊ ನೀವು ಸ್ಪಾನ್ಸರ್ ಅಲ್ಲಿ ನಿಮ್ಮ ಯಾರು ಸ್ಪಾನ್ಸರ್ ಇದ್ದಾರೆ ಅವರ ಒಂದು ID ಹಾಕಿ ಅವರ ಹೆಸರು ಹಾಕಿಕೊಂಡು ರಿಜಿಸ್ಟರ್ ಮಾಡಿ, ಅದರೊಟ್ಟಿಗೆ ನಿಮ್ಮ ಹೆಸರನ್ನು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿ.
ಸೆಕೆಂಡ್ ನೆಕ್ಸ್ಟ್ ಪೇಜಲ್ಲಿ ಅದೇ ಕಂಟಿನ್ಯೂ ಪೇಜಲ್ಲಿ ಇದೆ. ಸೊ ಜೆಂಡರ್ ಏನ್ ಮೇಲ್ ಆರ್ ಫಿಮೇಲ್. ಸೊ ಡೇಟ್ ಆಫ್ ಬರ್ತ್, ಸೊ ಇಲ್ಲಿ ಡೇಟ್ ಮಂತ್ ಇಸ್ವಿಯನ್ನು ಫಿಲ್ ಮಾಡಿ. ಸೊ ಅದರೊಟ್ಟಿಗೆ ನಿಮ್ದು ಪಾಸ್ಪೋರ್ಟ್ ನಂಬರ್ ಇದ್ರೆ ಅಥವಾ ಪಾಸ್ಪೋರ್ಟ್ ಪರ್ಸನಲ್ ಟ್ಯಾಕ್ಸ್ ID ನಂಬರ್ ಇದ್ರು ಸಹ ನೀವು ಎಂಟ್ರಿ ಮಾಡ್ಬೋದು. 1 ಮಿನಿಟ್. ಸೊ ನ್ಯಾಷನಾಲಿಟಿ ನೀವು ಇಲ್ಲಿ ಮೆನ್ಷನ್ ಮಾಡಿ. ಅದರೊಟ್ಟಿಗೆ ನಿಮ್ಮ ಮೊಬೈಲ್ ನಂಬರ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. 1 ಮಿನಿಟ್ ಎಲ್ಲೋಯ್ತು ಇದು. ಓಕೆ. ಸೊ ಮೊಬೈಲ್ ನಂಬರ್ ಇಲ್ಲಿ ಮೇನ್ ಇರ್ತದೆ. ಸೊ ಇಲ್ಲಿ ನೀವು ಯಾವ ಇದು ಕಂಟ್ರಿ ಸೆಲೆಕ್ಟ್ ಮಾಡಿದ್ರೆ ಆ ಕೋಡ್ ಬಂದಿರ್ತದೆ. ಮೊಬೈಲ್ ನಂಬರ್ ಅನ್ನು ಮೆನ್ಷನ್ ಮಾಡಿ. ಅದರೊಟ್ಟಿಗೆ ಮೇಲ್ ID ಮೆನ್ಷನ್ ಮಾಡು ಸಹ ಮೇನ್ ಇರ್ತದೆ. ಯಾಕಂದ್ರೆ ಕರೆಸ್ಪಾಂಡೆನ್ಸಿಗೆ ಮೇನ್ ಇರೋದು ಮೇಲ್ ID ಮತ್ತೆ ನಿಮ್ದು ಯಾವುದು ಮೊಬೈಲ್ ನಂಬರ್. ಇದೆರಡು ನಿಮ್ಮ ಹತ್ರ ಅಪ್ಡೇಟ್ ಮಾಡ್ಕೊಳ್ಳಿ, ಇಲ್ಲದಿದ್ರೆ ರಿಜಿಸ್ಟರ್ ಮಾಡ್ಕೊಳ್ಳಿ. ಸೊ ಇದು ಯಾಕೆ ಹೇಳಿದ್ರೆ ನಿಮ್ಗೆ ಅಕೌಂಟ್ ಡೀಟೇಲ್ ಲಿಂಕ್ ಆದದ್ದು ಈ ಒಂದು ಮೊಬೈಲ್ ನಂಬರ್ ಇದ್ರೆ ಸೊ ನಿಮ್ಗೆ ಇಂಟಿಮೇಷನ್ ಬರ್ತಾ ಇರ್ತದೆ. ಸೊ ನೀವು ಮೇಲ್ ID, ಅಫಿಷಿಯಲ್ ಮೇಲ್ ID, ಇದು ನಿಮ್ಮನ್ನು ಕಂಪನಿ ಜೊತೆಗೆ ಕಮ್ಯುನಿಕೇಟ್ ಮಾಡಲಿಕ್ಕೆ, ಕೆಲವೊಂದು ಡಾಕ್ಯುಮೆಂಟ್ ಶೇರ್ ಮಾಡಲಿಕ್ಕೆ ಈ ಒಂದು ಮೇಲ್ ID ಅತಿ ಮುಖ್ಯ ಆಗಿರ್ತದೆ. ಸೊ ಇದನ್ನು ಗಮನಿಸಿ ಅದನ್ನು ಎಂಟ್ರಿ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ನಿಮ್ದು ಅಡ್ರೆಸ್ ಪ್ರೂಫ್. ಸೊ ಈ ಅಡ್ರೆಸ್ ಏನು ಕ್ಲಿಯರ್ ಮೆನ್ಷನ್ ಮಾಡಿ, ಸ್ಟೇಟ್ ಯಾವುದು ಮೆನ್ಷನ್ ಮಾಡಿ, ಸಿಟಿ ಮತ್ತು ಪಿನ್ ಕೋಡ್ ಇಸ್ ಪೋಸ್ಟ್ ಕೋಡ್ ಅಂತಿದೆ. ಪಿನ್ ಕೋಡ್ ಇದು ಮೋಸ್ಟ್ ಇಂಪಾರ್ಟೆಂಟ್. ಅದರ ನಂತರ ನೀವು ಕಂಟಿನ್ಯೂ ಕೊಡಿ. ಸೊ ಈಗ ನಿಮ್ಗೆ ಇಲ್ಲಿ ಒಂದು ಅಪ್ಡೇಟ್ ಆದ ಒಂದು ಪೇಜ್ ನಿಮ್ಗೆ ಕಾಣ್ತದೆ. ಸೊ ನೀವೇನೆಲ್ಲ ಫಿಲ್ ಮಾಡಿದ್ರಿ ಅದನ್ನು ಒಂದ್ಸರಿ ಚೆಕ್ ಮಾಡಿ. ಇಸ್ ರಿವ್ಯೂ ಪೇಜ್ ಅಂತ ಹೇಳ್ತಾರೆ. ಸೊ ಏನಾದರೂ ಡಿಫ್ರೆನ್ಸ್ ಇದ್ರೆ ಸೊ ನೀವು ಅದನ್ನು ಪುನಃ ಬ್ಯಾಕ್ ಹೋಗಿ ಅಪ್ಡೇಟ್ ಮಾಡ್ಬೋದು. ಅದರ ನಂತರ ಸೊ ಈ ಕಂಡೀಷನ್ ಡಿಕ್ಲರೇಷನ್ ಅನ್ನೆಲ್ಲ ಓದಿ, ಸೊ ಈ ಒಂದು ಆಪ್ಷನ್, ಸೊ ಡಿಕ್ಲರೇಷನ್ ಆಪ್ಷನ್ ಅನ್ನು ಕ್ಲಿಕ್ ಮಾಡಿ ಅದರ ನಂತರ ಕಂಟಿನ್ಯೂ ಕೊಟ್ರೆ ಸೊ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಆಗಿ ಸೊ ನಿಮ್ಗೆ ಇನ್ಸ್ಟೆಂಟ್ ಒಂದು ಮೆಸೇಜ್ ಬರ್ತದೆ. ಸೊ ಅದರಲ್ಲಿ ನಿಮ್ದು ID ನಂಬರ್ ಇರ್ತದೆ, ಒಂದು ಇನ್ಸ್ಟೆಂಟ್ ಪಾಸ್ವರ್ಡ್ ಇರ್ತದೆ, ಅದನ್ನು ನೀವು ಬರ್ದಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಟೈಮ್ ಲಾಗಿನ್ ಮಾಡುವಾಗ ನಿಮ್ಗೆ ಇದು ಅತಿ ಮುಖ್ಯ ಆಗಿರ್ತದೆ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್. ಆಗ ನಿಮ್ ರಿಜಿಸ್ಟರ್ ಮೊಬೈಲ್ ನಂಬರ್ ಇರಬೇಕು ಹೇಳೋದು ಅದೇ ಒಂದು ಪರ್ಪಸ್ಸಿಗೆ. ಓಕೆ, ನೀವು ಫಸ್ಟ್ ಟೈಮ್ ನೀವು ಲಾಗಿನ್ ಆಗೋದಂತಾದ್ರೆ ಸೊ ಇಲ್ಲಿ ಒಂದು ಆಪ್ಷನ್ ಇದೆ ಟಾಪ್ ಅಲ್ಲಿ, ಆಗ ನಾನು ತೋರಿಸಿದೆ. ಸೊ ಫಸ್ಟ್ ಟೈಮ್ ಲಾಗಿನ್ ಅಂತ ಅಲ್ಲಿ ನೀವು ಪ್ರೆಸ್ ಮಾಡಿ. ಸೊ ನಿಮ್ಮ ಒಂದು ಮೇಲ್ ID ಇದು ಯಾವುದು ಏನು ID ಬರ್ತದೆ ಅದನ್ನ ID ಏನ್ ಮಾಡಿಕೊಂಡು, ಸೊ ಪಾಸ್ವರ್ಡ್ ಏನು ಬಂದಿದೆ ಅದನ್ನ ಎಂಟ್ರಿ ಮಾಡಿಕೊಂಡು ನೀವು ಕನ್ಫರ್ಮ್ ಮಾಡಿಕೊಂಡು ಸೊ ನೀವು ಫಸ್ಟ್ ಟೈಮ್ ಲಾಗಿನ್ ನ ಒಂದು ಎಂಟ್ರಿ ಮಾಡಿದ್ರೆ ಸೊ ಈ ವರ್ಲ್ಡ್ಗೆ ಎಂಟ್ರಿ ಆಗ್ತದೆ. ಸಪೋಸ್ ಇದರಲ್ಲಿ ಏನಾದರೂ ನಿಮ್ಗೆ ಎಂಟ್ರಿ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಸೊ ನಮ್ಗೆ ಕಾಲ್ ಮಾಡಿ. ಸೊ ಅಥವಾ ಕಂಪನಿ ಇನ್ಚಾರ್ಜ್ನ ನಂಬರ್ ಇದ್ರೆ ಸೊ ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡ್ಕೊಂಡು ಅದನ್ನು ನೀವು ಆಕ್ಟಿವೇಟ್ ಮಾಡ್ಲಿಕ್ಕೆ ಇದು ಮಾಡ್ಬೋದು. ಇಲ್ಲದ್ರೆ ನಾವು ಸಕ್ಸಸ್ ಟೀಮ್ ಇಂದ ನಿಮ್ಗೆ ಸಪೋರ್ಟ್ ಮಾಡ್ತೇವೆ. ಸೊ ಈಗ ಒಂದ್ಸರಿ ಎಂಟ್ರಿ ಆಯ್ತು ಹೇಳಿದ್ರೆ ನಿಮ್ಮ ಪೇಜ್ ಇಲ್ಲಿ ಈ ರೀತಿ ಇರ್ತದೆ. ಸೊ ಇಲ್ಲಿ ಈಗ ಟಾಪ್ ಅಲ್ಲಿ ಸೊ ನಿಮ್ಮ ಒಂದು ಹೆಸರು, ಅದರೊಟ್ಟಿಗೆ ID ನಂಬರ್, ಅದರೊಟ್ಟಿಗೆ ಸೊ ನಿಮ್ಮ ಒಂದು ಸ್ಟೇಟಸ್ ಲೆವೆಲ್ ಇರ್ತದೆ. ಅದರೊಟ್ಟಿಗೆ ಈ ಪೇಜ್ ಅಲ್ಲಿ ಸೊ ಡ್ಯಾಶ್ ಬೋರ್ಡ್ ಪೋರ್ಷನ್ ಇರ್ತದೆ. ಕಾರ್ಟ್ ನೀವೇನಾದ್ರೂ ಬೈ ಮಾಡ್ಲಿಕ್ಕೆ ಅಲ್ಲಿ ಸೇವ್ ಮಾಡಿ ಇಟ್ಟಿದ್ರೆ ಇರ್ತದೆ. ಸೊ ಲಾಗ್ಔಟ್ ಮಾಡಿದ್ರೆ ಇದರಿಂದ ಹೊರಗೆ ಬರ್ಲಿಕ್ಕೆ ಆಗ್ತದೆ. ಮೆನ್ಯೂ, ಸೊ ಡೀಟೇಲ್ ಇರ್ತದೆ. ಈ ಡ್ಯಾಶ್ ಬೋರ್ಡ್ ನ ಒಂದು ಈ ಪೇಜ್ ನಲ್ಲಿ ಕ್ಲಿಕ್ ಮಾಡಿದ್ರೆ ಸೊ ನಿಮ್ಗೆ ಇಲ್ಲಿ ಆನ್ಲೈನ್ ಬೈನಿಂಗ್ ಆಪ್ಷನ್ಸ್ಗಳು ಈ ಒಂದು ಡ್ಯಾಶ್ ಬೋರ್ಡ್ ನ ಬಾಟಮ್ ಪೇಜ್ ಅಲ್ಲಿ ನಿಮ್ಗಿದೆ. ಆನ್ಲೈನ್ ಬೈಯಿಂಗ್, ಮೈ ಮಾರ್ಕೆಟಿಂಗ್, ಪರ್ಸನಲ್ ವೆಬ್ಸೈಟ್ ಕ್ರಿಯೇಟ್ ಮಾಡ್ಲಿಕ್ಕೆ ಆಪ್ಷನ್ ಇದೆ. ಅದರ ಬಗ್ಗೆ ಇನ್ನೊಮ್ಮೆ ನಾವು ಟ್ರೈನಿಂಗ್ ಕೊಡ್ತೇವೆ. ಸೊ ನಿಮ್ಮ ಒಂದು ID ಮುಖಾಂತರ ಇನ್ನೊಬ್ಬರನ್ನು ಸ್ಪಾನ್ಸರ್ ಮಾಡುವಂತ ಒಂದು ಅವಕಾಶ ಇಲ್ಲಿ ಇದೆ. ಸೊ ಆನ್ಲೈನ್ ಪರ್ಚೇಸ್ ನ ಒಂದು ಇದನ್ನು ಆಪ್ಷನ್ ಅನ್ನು ಕ್ಲಿಕ್ ಮಾಡಿ. ಆಗ ಈ ಒಂದು ಪ್ರಾಡಕ್ಟ್ ಕ್ಯಾಟಲಾಗ್ ಕ್ಯಾಟಗರಿ ಓಪನ್ ಆಗ್ತದೆ. ಸೊ ಇಲ್ಲಿ ಫುಡ್ ಅಂಡ್ ಬ್ಯೂರೇಜಸ್ ಸೀರೀಸ್, ಹೆಲ್ತ್ ಫುಡ್ ಸಬ್ನೆಟ್, ಪರ್ಸನಲ್ ಕೇರ್, ಸ್ಕಿನ್ ಕೇರ್, ಸೊ ಪ್ರಮೋಷನ್ ಪ್ಯಾಕೇಜ್, ಈ ರೀತಿ ಯಾವ ಯಾವ ಪ್ರಾಡಕ್ಟ್ಸ್ಗಳಿದೆ ಆನ್ಲೈನ್ ಅಲ್ಲಿ ಸೊ ಅದರ ಡೀಟೇಲ್ ಎಲ್ಲ ಇರ್ತದೆ. ಸೊ ಇಲ್ಲಿ ನಾವೇನ್ ಮಾಡ್ಬೇಕು ಹೇಳಿದ್ರೆ ಸೊ ಇಲ್ಲಿ ನಾವು ಕ್ವಾಂಟಿಟಿಯನ್ನು ಸಿಲೆಕ್ಟ್ ಮಾಡಿ. ಸೊ ಎಷ್ಟು ಕ್ವಾಂಟಿಟಿಯ ಪ್ರಾಡಕ್ಟ್ಸ್ಗಳು ಬೇಕು. ಸೊ ಇಲ್ಲಿ ಆಪ್ಷನ್ ಇರ್ತದೆ, ರೇಟ್ ಮತ್ತೆ PV ಎಲ್ಲ ಆಪ್ಷನ್ ಇದೆ. ಸೊ ಅದರ ನೆಟ್ ವೆಯ್ಟ್ ಎಷ್ಟು ಅಂತಿದೆ, ಸೊ DP ಪ್ರೈಸ್ ಎಷ್ಟು ಅಂತಿದೆ. ಸೊ ನೀವು ಇಲ್ಲಿ ಕ್ಲಿಕ್ ಮಾಡಿ ಕ್ವಾಂಟಿಟಿ. ಈಗ ನಾನು ಇಲ್ಲಿ 2 ಸ್ಪಿರುಲಿನಾ ಕ್ಯಾಪ್ಸುಲ್ ಇದು ಮಾಡಿದ್ರಿಂದ ಇಲ್ಲಿ 2400 rupees ಅಂತ ಬಂತು. ಸೊ ಕೆಲವು ಪ್ರಾಡಕ್ಟ್ ಅನ್ನು ಇದು ಮಾಡಿದ್ದು. ಸೊ ಅದರ ಒಂದು ಟೋಟಲ್ ಅಮೌಂಟ್ 4205 ಆಗಿದೆ. ಸೊ ವೆಯ್ಟ್ ಆ್ಯಡ್ ಮಾಡ್ಕೊಂಡಿದೆ. ಸೊ ಒಂದ್ಸರಿ ನಿಮ್ದೆಲ್ಲ ಸೆಲೆಕ್ಟ್ ಆಯ್ತು ಹೇಳಿದ್ರೆ ಸೊ ಕಂಟಿನ್ಯೂ ಶಾಪಿಂಗ್ ಅಂತ ಹೇಳಿದ್ರೆ ನಿಮ್ ಪ್ರಾಡಕ್ಟ್ ಆ್ಯಡ್ ಮಾಡ್ತಾ ಹೋಗುವಂಥದ್ದು. ಸೊ ಒಂದ್ಸರಿ ಆಯ್ತು ಹೇಳಿದ್ರೆ ಚೆಕ್ಔಟ್ ಅಂದು ಪ್ರೈಸ್ ಮಾಡಿದ್ರೆ ಸೊ ನೆಕ್ಸ್ಟ್ ಪೇಮೆಂಟ್ ಪಾರ್ಟಿಗೆ ಹೋಗ್ತದೆ. ಸೊ ಪೇಮೆಂಟ್ ಪಾರ್ಟಿಗೆ ಹೋಗೋ ಮೊದಲು ನೀವು ಇಲ್ಲಿ ಅಡ್ರೆಸ್ ಅನ್ನು ಫುಲ್ ಮಾಡ್ಬೇಕು, ಎಲ್ಲಿಗೆ ಶಿಪ್ಪಿಂಗ್ ಆಗಬೇಕು. ಸೊ ಫುಲ್ ನೇಮ್, ಮೊಬೈಲ್ ನಂಬರ್, ನಿಮ್ಮ ಅಡ್ರೆಸ್ ಕ್ಲಿಯರ್. ಸೊ ಕಂಟ್ರಿ ಇಂಡಿಯಾದ ಒಂದು ಅಡ್ರೆಸ್, ಸೊ ಇದರಲ್ಲಿ ಸಿಟಿ ಮತ್ತು ಪಿನ್ ಕೋಡ್ ಹಾಕುವಂಥದ್ದು ಮೋಸ್ಟ್ ಇಂಪಾರ್ಟೆಂಟ್. ಸೊ ಅದರೊಟ್ಟಿಗೆ ಸೊ ನೀವು ಇನ್ನೊಬ್ಬರಿಗೆ ಯಾರಿಗಾದ್ರೂ ನೀವು ಇದು ಮಾಡೋದಂಥದ್ದು ಸೊ ಇಲ್ಲಿ ಸಮ್ ಡೀಟೇಲ್ಸ್ ಕೊಡಬೇಕು. ಸಿಟಿ, ಇಮೇಲ್ ID ಕೊಡಿ. ಸೊ ಇದರಲ್ಲಿ ಸ್ಪೆಷಲ್ ಇನ್ಸ್ಟ್ರಕ್ಷನ್ ಏನಾದ್ರು ಕೊಡೋದಿದ್ರು ಕೊಡ್ಬೋದು. ಸೊ ಅದರ ನಂತರ ನೀವು ಕಂಟಿನ್ಯೂ ಇಲ್ಲಿ ಪ್ರೆಸ್ ಮಾಡಿದ್ರೆ ಹೇಳಿದ್ರೆ ಸೊ ಪೇಮೆಂಟ್ ಕ್ಯಾಟಗರಿಗೆ ಹೋಗ್ತದೆ. ಸೊ ಇಲ್ಲಿ ಪೇಮೆಂಟ್ ಆಪ್ಷನ್ ಅಲ್ಲಿ ನಿಮಗೆ 3 ಆಪ್ಷನ್ಸ್ ಇದೆ. ಸೊ ನಿಮ್ಮದೇನಾದ್ರೂ ಈ ವ್ಯಾಲೆಟ್ ಅಲ್ಲಿ ಅಮೌಂಟ್ ಶೋರ್ ಆಗಿದ್ರೆ ಸೊ ಅದನ್ನು ಕ್ಲಿಕ್ ಮಾಡ್ಕೊಂಡು ಪೇ ಮಾಡ್ಬೋದು. ಸೊ ಅದರೊಟ್ಟಿಗೆ
ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಇದೆ, ಬ್ಯಾಂಕ್ ಟ್ರಾನ್ಸ್ಫರ್ ಆಪ್ಷನ್ ಇದೆ. ಸೊ ಈ ವ್ಯಾಲೆಟ್ ಅಲ್ಲಿ ಇದ್ದ ಒಂದು ಆಪ್ಷನ್ ಅನ್ನು ನೀವು ಇಲ್ಲಿ ಪಿನ್ ಕೋಡ್ ನಿಮ್ದೇನು ಇದು ಪಾಸ್ವರ್ಡ್ ಉಂಟು ಅದನ್ನು ಹಾಕಿಕೊಂಡು ನೀವು ಅದನ್ನು ಪೇಮೆಂಟ್ ಮಾಡಿದ್ರೆ ಅದರಲ್ಲಿ ಲೆಸ್ ಆಗಿ ಉಳಿದದ್ದನ್ನು ನೀವು ಕ್ಯಾಶ್ ಪೇಮೆಂಟ್ ಮಾಡ್ಬೋದು, ಅದು ಡೆಬಿಟ್ ಕಾರ್ಡ್ ಅಥವಾ ಬ್ಯಾಂಕ್ ಟ್ರಾನ್ಸ್ಫರ್ ಮುಖಾಂತರ. ಈಗ ನೀವು ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತೀರಂತ ಇದ್ರೆ ಸೊ ಇಲ್ಲಿ ವೀಸಾ ಇದೆ, ಅದರೊಟ್ಟಿಗೆ ಮಾಸ್ಟರ್ ಕಾರ್ಡ್ ಇದೆ, ರೂಪೇ ಇದೆ, ಮೆಸ್ಟ್ರೋ ಕಾರ್ಡ್ ಇದೆ. ಸೊ ಇದರಲ್ಲಿ ಕ್ಲಿಕ್ ಮಾಡಿಕೊಂಡು ನೀವು ಆರ್ಡರ್ ಅನ್ನು ಪ್ಲೇಸ್ ಮಾಡಬಹುದು. ಇನ್ನು ಬ್ಯಾಂಕ್ ಟ್ರಾನ್ಸ್ಫರ್ ಬಗ್ಗೆ ಬರೋದಂತಾದ್ರೆ ಸೊ ಇಲ್ಲಿ ಬ್ಯಾಂಕ್ ನ ಒಂದು ಡೀಟೇಲ್ ಇದೆ. ಸೊ IDBI ಬ್ಯಾಂಕ್ ಇದು, ಸೊ ಇಟ್ಸ್ ಚೆನ್ನೈ ಇದು. ಸೊ ಈ ಒಂದು ಅಕೌಂಟ್ ನಂಬರ್ಗೆ ನೀವು ಅಮೌಂಟ್ ಟ್ರಾನ್ಸ್ಫರ್ ಮಾಡಿ, ಸೊ ಇಲ್ಲಿ ಟ್ರಾನ್ಸ್ಫರ್ ನ ಅಮೌಂಟ್ ನ ಕನ್ಫರ್ಮೇಶನ್ ಮಾಡಿಕೊಂಡು ಸೊ ಅದರ ಒಂದು ಬ್ಯಾಂಕ್ ಸ್ಲಿಪ್ ಏನಿರ್ತದೆ ಸೊ ಅದನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿಕೊಂಡು ಆರ್ಡರ್ ಪ್ಲೇಸ್ ಮಾಡಿದ್ರೆ ಸೊ ನಿಮ್ಗೆ ಪ್ರಾಡಕ್ಟ್ ಬರ್ತದೆ. ಇಲ್ಲಿ ಏನ್ ಮೆನ್ಷನ್ ಮಾಡಿದ್ರೆ ಹೇಳಿದ್ರೆ ಸೊ ನೀವು ಏನೇ ಆನ್ಲೈನ್ ಆರ್ಡರ್ ಮಾಡಬೇಕಾದ್ರೆ 26 ತಾರೀಕು ತಿಂಗಳ ಒಂದು ಎಂಡಿನಲ್ಲಿ 26 ತಾರೀಕಿನ ಒಳಗೆ ಆರ್ಡರ್ ಮಾಡಿದ್ರೆ ಆ ತಿಂಗಳಲ್ಲಿ ಬಿಲ್ ಆಗ್ತದೆ ಅಂತ ಹೇಳ್ತಾರೆ. ಸೊ ಅದರ ನಂತರ ನೀವು ಆರ್ಡರ್ ಮಾಡಿ ನಿಮ್ಗೆ ತಲುಪುವಾಗ ರೇಟ್ ಎಲ್ಲ ಆದ್ರೆ ಸೊ ನಿಮ್ಗೆ ಬಿಲ್ಲಿಂಗಿಗೂ ಸಮಸ್ಯೆ ಆಗ್ತದೆ. ಅದರಿಂದ 26 ಒಳಗೆ ನೀವು ಆನ್ಲೈನ್ ಬೈಯಿಂಗ್ ಆಪ್ಷನ್ ಮಾಡಿ ಅಂತ ಹೇಳ್ತಾರೆ. ಸೊ ಅದರೊಟ್ಟಿಗೆ ನೀವು ಇಲ್ಲಿ ಗಮನಿಸಬೇಕಾದದ್ದು ಹೇಳಿದ್ರೆ ನೀವು ಪ್ರಾಡಕ್ಟ್ ಸೆಲೆಕ್ಟ್ ಮಾಡುವಾಗ ಇಲ್ಲೊಂದು ಮೆಸೇಜ್ ಬಂದಿರ್ತದೆ. ಸೊ 1500 PV ಅಷ್ಟು ಪ್ರಾಡಕ್ಟ್ ನೀವು ಒಂದೇ ಸಲ ಬೈ ಮಾಡಿದ್ರೆ ಹೇಳಿದ್ರೆ ಸೊ ಅದು 1500 PV ಮತ್ತು ಅಬೌವ್ ಬೈ ಮಾಡಿದ್ರೆ ನಿಮ್ಗೆ ಫ್ರೀ ಹೋಮ್ ಡೆಲಿವರಿ ಇರ್ತದೆ. ಸೊ ಇಲ್ಲಿ ನಿಮ್ಗೆ ಕ್ಲಿಯರ್ ಮೆನ್ಷನ್ ಮಾಡಿದೆ ನೋಡಿ, 4205 ಇದು 1500 ಅಷ್ಟು PV ಇದರಿಂದ ಸೊ ನಿಮ್ಗೆ ಇಲ್ಲಿ ಡೆಲಿವರಿ ಚಾರ್ಜ್ 0 ಅಂತಿದೆ. ಸೊ ಇನ್ನೊಂದು ಆಪ್ಷನ್ ಅಲ್ಲಿ ನಾನು 3155 ಇದು ನಿಮ್ಗೆ 1500 PV ಗಿಂತ ಕಡಿಮೆ ಇದೆ, ಇಲ್ಲಿ ಡೆಲಿವರಿ ಚಾರ್ಜ್ 150 ಅಂತ ಹಾಕಿದ್ದಾರೆ. ಸೊ ಅದನ್ನ ನೀವು ಆನ್ಲೈನ್ ಬೈಯಿಂಗ್ ಅಲ್ಲಿ ಮಾಡುವಾಗ ಸೊ ಒಂದು 1500 ರೂಪೀಸ್ ಇದನ್ನು ಬೈ ಮಿನಿಮಮ್ ಅಷ್ಟು ಬೈ ಮಾಡುವಂತ ಒಂದು ಟಾರ್ಗೆಟ್ ಇಟ್ಕೊಳ್ಳಿ. ಸೊ ನಿಮ್ಮ ಮನೆಯಾಗೆ ಒಂದು ಹೋಮ್ ಡೆಲಿವರಿಯಲ್ಲಿ ನಿಮ್ಗೆ ಪ್ರಾಡಕ್ಟ್ ಸಿಗ್ತದೆ. ಅದೇ ರೀತಿ ನಿಮ್ಮ ಡಿಸ್ಟ್ರಿಬ್ಯೂಟರ್ ಗಳಿಗೆ ಇದನ್ನು ಕಳಿಸಿಕೊಡಿ. ಸೊ ಆಗ ಈ ಒಂದು ಸ್ಟಾಕಿಸ್ಟ್ ಗಳಲ್ಲಿ ಆಗುವಂತ ಕೆಲವೊಂದು ಇಶ್ಯೂಸ್ಗಳು ಸೊ ಅದನ್ನೆಲ್ಲ ನಾವು ಸೇಫ್ ಗಾರ್ಡ್ ಮಾಡಿಕೊಂಡು ಸೊ ಆನ್ಲೈನ್ ಅಲ್ಲಿ ನೀವು ಗ್ಲೋಬಲ್ ಬಿಸ್ನೆಸ್ ಮಾಡ್ಲಿಕ್ಕೆ ಆಗ್ತದೆ. ಸೊ ನಾವು ಇಲ್ಲಿ ಪ್ರಮೋಟ್ ಮಾಡುವಂತ ಒಂದು ಪ್ಯಾಕೇಜ್ ಈಗಿನ ಒಂದು ಸಿಚುವೇಶನ್ಗೆ ಸೊ ಇಮ್ಯುನಿಟಿ ಬೂಸ್ಟ್ ಮಾಡ್ಲಿಕ್ಕೆ ಸೊ ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಪ್ರಾಡಕ್ಟ್. ನಮ್ಮನ್ನು ನಾವು ಸೇಫ್ ಗಾರ್ಡ್ ಮಾಡ್ಕೊಳ್ಳಿಕ್ಕೆ ಸೊ ನಾವು ಒಂದು ಹೆಲ್ದಿ ಆಗಿರ್ಲಿಕ್ಕೆ ನಾವೇನು ಟಾಕ್ಸಿನ್ ಹೇಳಿದ್ದೇವೆ ಸೊ ನಮ್ಮ ಬಾಡಿಯಿಂದ ಟಾಕ್ಸಿನ್ ಹೊರಗೆ ಹಾಕಿಕೊಂಡು ನಮ್ಮ ಬಾಡಿ ಸಿಸ್ಟಮ್ ಅನ್ನು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಸೊ ನಾವು ಫಸ್ಟ್ ಪ್ರಮೋಟ್ ಮಾಡುವಂತ ಒಂದು ಪ್ಯಾಕೇಜ್ ಇದು. ಸೊ ಇದು 1500 ರೂಪೀಸ್ನ ಒಂದು 1500 ಪಾಯಿಂಟಿನ ಗಿಂತ ಜಾಸ್ತಿ ಇದೆ. ಸೊ ಅದರಿಂದ ಫ್ರೀ ಡೆಲಿವರಿ ನಿಮ್ಗೆ ಇಲ್ಲಿ ಸಿಗ್ತದೆ. ಒಂದು ಸ್ಪಿರುಲಿನಾ ವರ್ಜಿನ್ ಕೊಕೊನಟ್ ಆಯಿಲ್, ಸೊ ಕಾಫಿ ಲೈಕಿಂಗ್ ಅವರಿಗೆ ಈ ಪ್ಯಾಕೇಜ್, ಅದರೊಟ್ಟಿಗೆ 2-in-1 ಬ್ಲ್ಯಾಕ್ ಕಾಫಿ, ಕಾರ್ಡಿಸೆಪ್ ಕಾಫಿ, ನೋನಿ, ರೊಸೆಲ್ಲೆ ಮತ್ತು ಪೇಸ್ಟ್ ಇಸ್ ಒನ್ ಆಫ್ ದಿ ಪ್ಯಾಕೇಜ್. ಸೊ ಇದರ ಒಂದು ಅಮೌಂಟ್ ಮತ್ತು PV ನಾನು ನಿಮಗೆ ಶೋ ಮಾಡ್ತೇನೆ. ಸೊ ಸ್ಪಿರುಲಿನಾ 360 ಟ್ಯಾಬ್ಲೆಟ್ ಇದೆ, ಸೊ ಇದು 1200, ಅದರೊಟ್ಟಿಗೆ ಗ್ಯಾನೋ ಎಕ್ಸ್ಟ್ರಾ ವರ್ಜಿನ್ ಆಲ್ 645, ಸೊ ಲಿಂಗ್ಸಿ 2-in-1 620, ಸೊ ಕಾರ್ಡಿಸೆಪ್ 755, ನೋನಿ 705, ರೊಸೆಲ್ಲೆ 410, ಸೊ ಟೂತ್ ಪೇಸ್ಟ್ 275, ಟೋಟಲ್ 4610 ರೂಪೀಸ್ ಇದು 1645 ಆಗ್ತದೆ. ಈ ಪ್ಯಾಕೇಜ್ ಅನ್ನು ನೀವು ಪ್ರಮೋಟ್ ಮಾಡಿ. ಈಗ ಒಂದು ಫ್ಯಾಮಿಲಿಗೆ ಸೊ ಬೆಳಿಗ್ಗೆ ಕಾಫಿ ಕುಡಿತಾರೆ ಅಂತ ಹೇಳಿದ್ರೆ ಬ್ಲ್ಯಾಕ್ ಕಾಫಿ ಮಾಡಲಿ ವಿತ್ ಲೆಮನ್, ಸ್ವಲ್ಪ ಬೇಕಾದ್ರೆ ಶುಂಠಿ ಹಾಕಿ ಮಾಡಿದ್ರೆ ಸೊ ಇಮ್ಯುನಿಟಿ ಬೂಸ್ಟ್ ಮಾಡ್ಲಿಕ್ಕೆ ಒಳ್ಳೇದು. ಸೊ ಅದರೊಟ್ಟಿಗೆ ಕಾರ್ಡಿಸೆಪ್ ನಮ್ಮ ಇಮ್ಯುನಿಟಿ ಬೂಸ್ಟ್ ಮಾಡೋದ್ರ ಜೊತೆಗೆ ಸೊ ಲಂಗ್ಸ್ಗೆ ಭಾರಿ ಒಳ್ಳೆಯದಾದಂತ ಒಂದು ಕಾಫಿ ಇದು. ಅದರೊಟ್ಟಿಗೆ ರೊಸೆಲ್ಲೆ ಮತ್ತು ನೋನಿ ಏನು ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡಿದ್ರೆ ಅಂತ ಹೇಳಿದ್ರೆ ಇಟ್ಸ್ ಇಮ್ಯುನಿಟಿ ಬೂಸ್ಟರ್ ಅಂತ ಹೇಳ್ಬೋದು. ಸೊ ಇಟ್ಸ್ ಹೈ ಎನ್ಸೈಮ್ ಇರುವಂತ ಒಂದು ರಿಚ್ ಪ್ರಾಡಕ್ಟ್. ಸೊ ನೀವು ಇಲ್ಲಿ ಕಾಫಿಗೆ ಲೆಮನ್ ಹಾಕೋ ಬದಲು ರೊಸೆಲ್ಲ ಅನ್ನು ಆಡ್ ಮಾಡಿಕೊಂಡು ಸಹ ಯೂಸ್ ಮಾಡಬಹುದು. ಸ್ಪಿರುಲಿನಾ ಸೊ ಹೈ ನ್ಯೂಟ್ರಿಷನ್ ಇರುವಂತ ನ್ಯಾಚುರಲ್ ಫುಡ್. ಗ್ಯಾನೋ ವರ್ಜಿನ್ ಕೊಕೊನಟ್ ಆಯಿಲ್ ಬಗ್ಗೆ ನೀವು ಕೇಳಿರ್ಬೋದು, ರಾಜೇಶ್ ಸವೇರ್ ಅವರು ಮತ್ತೆ ಸೊ ತುಂಬಾ ಜನ ಇದ್ರ ಬಗ್ಗೆ ಹೇಳ್ತಾರೆ ಸೊ ಏನ್ ಬೆನಿಫಿಟ್ ಅಂತ. ಸೊ ಅದನ್ನು ರೆಗ್ಯುಲರ್ ಕನ್ಸಂಪ್ಷನ್ ಮಾಡೋದ್ರ ಮುಖಾಂತರ ಹೆಲ್ತ್ ಮೇಂಟೈನ್ ಮಾಡಬಹುದು. ಸೊ ಪೇಸ್ಟ್ ನ ಬಗ್ಗೆ ಗೊತ್ತಿದೆ, ಇಟ್ಸ್ ಮ್ಯಾಜಿಕ್ ಸ್ಟಿಕ್ ಅಂತ ಹೇಳ್ತೇವೆ. ಸೊ ಪೇಸ್ಟ್ ಅನ್ಸ ನಾವು ಯೂಸ್ ಮಾಡೋದ್ರ ಜೊತೆಗೆ ಸೊ ಈಗಿನ ಒಂದು ಸಿಚುವೇಶನ್ಗೆ ಸೇಫ್ ಗಾರ್ಡ್ ಮಾಡ್ಲಿಕ್ಕೆ ಆನ್ಲೈನ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿದವರಿಗೆ ಸೊ ಕಾಫಿ ಲೈಕಿಂಗ್ ಇದ್ದವರಿಗೆ ಈ ಒಂದು ಕಿಟ್ ಅನ್ನು ಪ್ರಮೋಟ್ ಮಾಡಿ. ಸೊ ಸಪೋಸ್ ಟೀ ಲೈಕ್ ಮಾಡ್ತಾರಂತಾದ್ರೆ ಇಲ್ಲಿ ನಾನು 2-in-1 ಬದಲಿಗೆ ಸೊ ನಮ್ಮ ಗ್ಯಾನೋ ಟೀ ಅನ್ನು ರಿಪ್ಲೇಸ್ ಮಾಡಿದೆ, ಸೇಮ್ ಪ್ರಾಡಕ್ಟ್. ಸೊ ಇಲ್ಲಿ ಪಾಯಿಂಟ್ 1590 ಆಗ್ತದೆ, ಅಮೌಂಟ್ 4335. ಸೊ ಇಲ್ಲಿ ಅಷ್ಟೇ ಬ್ಲ್ಯಾಕ್ ಟೀಗೆ ರೊಸೆಲ್ಲೆ ಆಡ್ ಮಾಡಿ ಸ್ವಲ್ಪ ಶುಂಠಿ ಆಡ್ ಮಾಡಿ ಬೆಲ್ಲ ಹಾಕಿಕೊಂಡು ಮಾಡ್ಕೊಳ್ಳಿ, ಬಾರಿ ಒಂದು ಟೇಸ್ಟ್ ಇರ್ತದೆ. ಅದರ ಜೊತೆಗೆ ಸೊ ಹೆಲ್ತ್ ಬೂಸ್ಟಪ್ ಮಾಡ್ಲಿಕ್ಕೆ, ಇಮ್ಯುನಿಟಿ ಬೂಸ್ಟಪ್ ಮಾಡ್ಲಿಕ್ಕೆ ಇಟ್ಸ್ ಒನ್ ಆಫ್ ದಿ ಬೆಸ್ಟ್ ಟೀ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬರುವಂತದ್ದು ಸೊ ನಮ್ಮ ಒಂದು ಮೇನ್ ಪ್ರಾಡಕ್ಟ್ RGGL. ಸೊ ಕಾಫಿ, ಕಾರ್ಡಿಸೆಪ್, ಸ್ಪೈರುಲಿನಾ, ರೊಸೆಲ್ಲೆ ಮತ್ತು ಪೇಸ್ಟ್. ಸೊ ಈ ಒಂದು ಕಾಂಬಿನೇಷನ್ ಅಲ್ಲಿ ಸೊ ಯಾರಿಗಾದ್ರು
ಆಸಕ್ತಿ ಇದೆ. ಸೊ ಇದು ಹೈ ನಮ್ಗೊಂದು ಬಾಡಿಗೆ ಆಕ್ಸಿಜನ್ ಅದರೊಟ್ಟಿಗೆ ಸೊ ಡಿಟಾಕ್ಸಿಫಿಕೇಶನ್ ಪ್ರೋಸೆಸ್ ಎಲ್ಲ ಮಾಡೋದ್ರಿಂದ ಸೊ ನೀವು RGGL ಅಂತ ಈ ಒಂದು ಕಿಟ್ ನ ಮುಖಾಂತರ ಪ್ರಮೋಟ್ ಮಾಡ್ಬೋದು. ಇದು 4410 rupees, ಸೊ 1525 rupees ಇದು PV ಅಷ್ಟಿದೆ. ಸೊ ಅದರಿಂದ ನಿಮಗೆ ಫ್ರೀ ಡೆಲಿವರಿ ನಿಮಗೆ ಸಿಗ್ತದೆ. ಅದರೊಟ್ಟಿಗೆ ಸೊ ಜನರಲ್ ಆಗಿ ಸೊ ಎಲ್ಲ ಪ್ರಾಡಕ್ಟ್ ಅನ್ನು ನಾನು ಒಂದ್ಸರಿ ನೋಡ್ಬೇಕು, ಯೂಸ್ ಮಾಡಬೇಕು ಅಂತ ಹೇಳುವವರಿಗೆ ಸೊ ಇದು ಜನರಲ್ ಆಗಿ ನಾವು ಪ್ರಮೋಟ್ ಮಾಡುವಂತ ಒಂದು ಪ್ರಾಡಕ್ಟ್. ಸೋಪ್ ಇದೆ, ಸೊ ಪೇಸ್ಟ್ ಇದೆ, ಶಾಂಪೂ ಇದೆ, ಸೊ ಗ್ಯಾನೋ ಆಯಿಲ್ ಇದೆ, ಸೊ ಟ್ಯಾಲ್ಕಮ್ ಪೌಡರ್, ನೀಲಿ ಹೇರ್ ಆಯಿಲ್, ಸೊ ಅಲೋವಿರಾ, ಸೊ ಜೆಲ್ ಮತ್ತು ಲೋಷನ್, ಟಿ ಕ್ರೀಮ್, ಇಲ್ಲಿ ಟೀ, ಕಾಫಿ ಮತ್ತು ಕಾರ್ಡಿಸೆಪ್. ಸೊ ಇದರ ಒಂದು ಟೋಟಲ್ ಅಮೌಂಟ್ 4712 ಪ್ರಾಡಕ್ಟ್ಸ್ ಬರ್ತದೆ, 1533 ಬರ್ತದೆ. ಸೊ ಇದು ಒಂದು ನ್ಯೂ ಡಿಸ್ಟ್ರಿಬ್ಯೂಟರ್ ಹೆಂಗ್ ಒಬ್ಬ ಎನರ್ಜೆಟಿಕ್ ಆದ ಒಂದು ಪರ್ಸನ್ ಅವನ ಫ್ಯಾಮಿಲಿಯಲ್ಲಿ ಈ ಒಂದು DXN ಬ್ರ್ಯಾಂಡ್ಗೆ ಶಿಫ್ಟ್ ಮಾಡ್ಲಿಕ್ಕೆ ಒನ್ ಆಫ್ ದಿ ಬೆಸ್ಟ್ ಒಂದು ಕಿಟ್ ಅಂತ ಹೇಳ್ಬೋದು. ಸೊ ಇದನ್ನು ಪ್ರಮೋಟ್ ಮಾಡಬೇಕು. ಸೊ ಇದು ಯಾಕೆ ನಾನೆಲ್ಲ ಒಂದು ಗ್ರೂಪ್ ಆಫ್ ಒಂದು ಸೆಟ್ ಆಫ್ ಪ್ರಾಡಕ್ಟ್ ಯಾಕೆ ಮಾಡಿದ್ದೇವೆ ಹೇಳಿದ್ರೆ, ನಮ್ಮ ಉದ್ದೇಶ ಏನ್ ಹೇಳಿದ್ರೆ ಯಾರೇ ರಿಜಿಸ್ಟರ್ ಮಾಡಿದಾಗ ಸೊ ಅವರಿಗೆ ಫ್ರೀ ಆಗಿ ಹೋಮ್ ಡೆಲಿವರಿ ಈ ಒಂದು ಉತ್ಪನ್ನಗಳು ಸಿಗೋದಕ್ಕೆ ಒಂದು ಸಪೋರ್ಟಿವ್ ಆಗಿ ಸೊ ಇದನ್ನು ನೀವು ಬೇರೆ ನಿಮ್ಗೆ ಬೇಕಾದ ರೀತಿ ಮಾಡ್ಬೋದು. ಸೊ ದಿಸ್ ಇಸ್ ಒನ್ ಸಿಂಪ್ಲೆಸ್ಟ್ ಒಂದು ಐಡಿಯಾ ನಾನು ನಿಮ್ಗೆ ಕೊಡ್ತಾ ಇದ್ದೇನೆ. ಸೊ ಈ ಮುಖಾಂತರ ಅವರು ಫ್ರೀ ಆಗಿ ಆನ್ಲೈನ್ ಅಲ್ಲಿ ಬೈ ಮಾಡುವಂತ ಒಂದು ಹ್ಯಾಬಿಟ್ ಅನ್ನು ಕ್ರಿಯೇಟ್ ಮಾಡೋದ್ರ ಜೊತೆಗೆ ಸೊ ಬಿಸ್ನೆಸ್ ಅನ್ನು ಕ್ರಿಯೇಟ್ ಮಾಡ್ಲಿಕ್ಕೆ ಇಲ್ಲಿ ಸಪೋರ್ಟ್ ಆಗ್ತದೆ. ಸೊ ಇದು ಇವತ್ತಿನ ಒಂದು ಆನ್ಲೈನ್ ಅಲ್ಲಿ ಬಿಸ್ನೆಸ್ ಅನ್ನು ಹೇಗೆ ಮಾಡ್ಬೋದು, DXN ಬಿಸ್ನೆಸ್ ಅನ್ನು ಹೇಗೆ ಸ್ಟಾರ್ಟ್ ಮಾಡೋದು, ಹೇಗೆ ರಿಜಿಸ್ಟ್ರೇಷನ್ ಮಾಡೋದು, ಹೇಗೆ ಬೈ ಮಾಡೋದು ಇನ್ಫಾರ್ಮೇಶನ್ ಕೊಟ್ಟೆ. ಸೊ ಇದ್ರ ಬಗ್ಗೆ ಏನಾದರೂ ಕ್ವಶನ್ಸ್ ಇದ್ರೆ ನೀವು ಪರ್ಸನಲಿ ಕಾಲ್ ಮಾಡಿ ಕೇಳಿ. ಸೊ ಸಕ್ಸಸ್ ಟೀಮ್ ಇಸ್ ಅ ಕಂಟಿನ್ಯೂಸ್ ಎಜುಕೇಶನ್ ಪ್ರೋಗ್ರಾಮ್ ಕೊಡುವಂತ ಒಂದು ಇನ್ಸ್ಟಿಟ್ಯೂಷನ್ಸ್, ಆನ್ಲೈನ್ ಬಿಸ್ನೆಸ್ ಸ್ಕೂಲ್ ಅಂತಲೇ ನಾವು ಹೇಳ್ತೇವೆ. ಸೊ ಇಲ್ಲಿ ಲೀಡರ್ಶಿಪ್ ಸರ್ಚ್ ಅಂಡ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಇರ್ತದೆ. ಸೊ DXN ಅಲ್ಲಿ ಲೀಡರ್ಶಿಪ್ ಡೆವಲಪ್ ಮಾಡುವುದರ ಜೊತೆಗೆ ಸೊ ಅವರಿಗೆ ಈ ಒಂದು ಬಿಸ್ನೆಸ್ ಅಲ್ಲಿ ಆನ್ಲೈನ್ ಅಲ್ಲಿ ಬಿಸ್ನೆಸ್ ಮಾಡ್ಲಿಕ್ಕೆ ಆನ್ಲೈನ್ ಕ್ಲಾಸ್ ರೂಮ್ ಇದೆ, ಸೊ ಆನ್ಲೈನ್ ಟ್ರೈನಿಂಗ್ ಇದೆ, ಸೊ ಸಕ್ಸಸ್ ಟೀಮ್ ನಟ್ ಯೂಟ್ಯೂಬ್ ಚಾನಲ್ ಇದೆ. ಸೊ ಅಲ್ಲೆಲ್ಲ ನೀವು ಇನ್ಫಾರ್ಮೇಶನ್ ತಕೊಂಡು ಇದರ ಒಂದು ಬೆನಿಫಿಟ್ ಅನ್ನು ತಕೊಂಡು ಸೊ ನಿಮ್ಮ ಒಂದು ಬಿಸ್ನೆಸ್ ಅನ್ನು ಆನ್ಲೈನ್ ಪ್ಲಾಟ್ಫಾರ್ಮ್ ಮುಖಾಂತರ ಸೊ ಯಾವುದೇ ಒಂದು ಲಿಮಿಟ್ ಇಲ್ಲದೆ, ಅಲ್ಲಿ ಏರಿಯಾ ಲಿಮಿಟ್ ಇರಬಾರ್ದು, ನಿಮಗೆ ಓಡಾಡುವ ರಿಸ್ಟ್ರಿಕ್ಷನ್ ಇರಬಾರ್ದು, ಸೊ ನಿಮಗೆ ಸಮಯದ ರಿಸ್ಟ್ರಿಕ್ಷನ್ ಇರಬಾರ್ದು, ಪ್ರಾಡಕ್ಟ್ ಪರ್ಚೇಸ್ ಮಾಡುವ ರಿಸ್ಟ್ರಿಕ್ಷನ್ ಇರಬಾರ್ದು, ಸೊ ನಾವು ಪ್ರಾಡಕ್ಟ್ ಪರ್ಚೇಸ್ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತದ್ದು ಏನಾದ್ರು ಟ್ರಬಲ್ ಇರಬಾರ್ದು. ಸೊ ಜಸ್ಟ್ ನಿಮ್ಮಲ್ಲಿ ಇಂಟರ್ನೆಟ್ ಒಂದು ಮತ್ತು ಇಂಟರ್ನೆಟ್ ಆಂಡ್ರಾಯ್ಡ್ ಫೋನ್ ಇದ್ರೆ ಸೊ ನೀವು ಪ್ರಪಂಚವನ್ನು ಗೆಲ್ಬಹುದು ಮನೆಯಲ್ಲೇ ಕೂತ್ಕೊಂಡು. ಸೊ ಇವನ್ ಲೇಡೀಸ್ ಇರ್ಬೋದು, ಜೆಂಟ್ಸ್ ಇರ್ಬೋದು, ಸೊ ಈ ಒಂದು ಪಾರ್ಟ್ ಟೈಮ್ ಆಗಿ ಫುಲ್ ಟೈಮ್ ಆಗಿ ಮಾಡ್ಬೋದು. ಸೊ 18 ಇಯರ್ಸ್ ಆದ್ರೆ ಆಯ್ತು. 18 ಇಯರ್ಸ್ ನಿಂದ ಯಾರು ಬೇಕಾದ್ರೂ ಈ ಒಂದು ಬಿಸ್ನೆಸ್ ಅನ್ನು ವರ್ಲ್ಡ್ ವೈಸ್ ಡೆವಲಪ್ ಮಾಡುವ ಮುಖಾಂತರ ಸೊ ಇಂಡಿಯನ್ ಕರೆನ್ಸಿ ಜೊತೆಗೆ ಸೊ ವರ್ಲ್ಡ್ ವೈಸ್ ಕರೆನ್ಸಿಯಲ್ಲಿ ಆದಾಯ ಪಡೆಯುವ ಮುಖಾಂತರ ಸೊ ರಿಚ್ನೆಸ್ ನ ಜೊತೆಗೆ ಫೈನಾನ್ಷಿಯಲಿ ಫ್ರೀಡಮ್ ಅನ್ನು ಪಡೆಯಲಿಕ್ಕೆ ಸೊ ಈ ಒಂದು ಸಕ್ಸಸ್ ಟೀಮ್ ಆನ್ಲೈನ್ ಬಿಸ್ನೆಸ್ ಸ್ಕೂಲ್ ನಿಮಗೆ ಸಪೋರ್ಟ್ ಮಾಡ್ತದೆ ಅಂತ ಹೇಳ್ತಾ ಸೊ ಈ ಒಂದು ಸೆಷನ್ ಅನ್ನು ಎಂಡ್ ಮಾಡ್ತಾ ಇದ್ದೇನೆ. ಇವತ್ತಿನ ಒಂದು ಸೆಷನ್ ಅಲ್ಲಿ ನಿಮ್ಗೆ ಏನೆಲ್ಲ ವಿಷಯ ತಿಳಿತು ಸೊ ಅದನ್ನು ಶೇರ್ ಮಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ.